ಓಂ ಶಾಂತಿ. ओम शांति। बाबा आज पूछ रहे देवता बनने वाले बच्चों में कौन से गुण होना चाहिए, कौन से अवगुण नहीं होना चाहिए। हाँ, हम सब चाहते हैं ना सर्वगुण संपन्न बने, तो हमारे में क्या चाहिए? ನಾವು ಮಕ್ಕಳಲ್ಲಿ ದೇವತೆಗಳಾಗ್ಲಿಕ್ಕೆ ಏನು ಗುಣ ಇರಬೇಕು, ಅವಗುಣ ಯಾವುದು ಇರಬಾರದು. ಮುಖ್ಯ ಮಾತನ್ನ ಬಾಬು ಅವರು ಏನು ಹೇಳ್ತಿದ್ದಾರೆ, बच्चों में कभी भी रूठना रूसना, शक्ल मुड़ाफ के मुर्दे जैसा बनाना, यहाँ दूसरों के ऊपर पत्थर फेंकना मना। बातें शब्द जो है दुख देने वाली शब्द को पत्थर कहते बाबा। ऐसी आत्माएं देवताएं क्या बनेंगे? ಮುನಿಸ್ಕೊಳ್ಳೋದು, ಮುಖ ಹೆಣ ಥರ ಮಾಡೋದಂದ್ರೆ ಖುಷಿ ಹೊರಟೋಗೋದು, ಮೂಡಾಫಲ್ಲಿ ಯಾವಾಗ ನೋಡಿದ್ರೂ ಸ್ಥಿತಿ ಏರುಪೇರು ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಕಲ್ಲೊಡಿಯೋದಂದ್ರೆ ಏನಾದರೂ ಒಂದಂಥ ಮಾತುಗಳು ಹೇಳೋದು, ಯಾವುದ್ರಲ್ಲಿ ಅವ್ರಿಗೆ ದುಃಖ ಆಗೋದು. ಈ ತರಹ ಯಾರು ಮಾಡ್ತಾರೆ ಅವ್ರು ಏನು ದೇವತೆ ಆಗ್ತಾರೆ? ಬಾಬಾ ಹೇಳ್ತಾರೆ, ನೀವು ಮಕ್ಕಳಲ್ಲಿ ಸದಾ ಖುಷಿ ಹರ್ಷಿತವಾಗಿರೋದೇನಿದೆ, ಜ್ಞಾನ ರತ್ನಗಳೇ ನಿಮ್ಮ ಮುಖದಿಂದ ಬರಬೇಕೆ ಹೊರತು ಕಲ್ಲುಗಳಲ್ಲ. ಸರ್ವಗುಣ ಸಂಪನ್ನರಾಗಬೇಕಂದ್ರೆ ಏನೇ ಇರಲಿ, ಎದುರುಗಡೆ ಇರೋರು ಹೆಂಗೆ ಇರಲಿ, ಬಟ್ ನಾನು ಹೆಂಗೆ ವ್ಯವಹರಿಸ್ತೀನಿ ತುಂಬ ಇಂಪಾರ್ಟೆಂಟ್. ಸೊ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಾನು ದೇವತೆಯಾಗೋ ವಿಶೇಷ ಪುರುಷಾರ್ಥ ಮಾಡ್ತಿದ್ದೀನ ಅಥವಾ ಏನೋ ಜೀವನ ನಡೆಸಬೇಕು ಅಂತ ನಡೆಸ್ತಿದ್ದೀನ? ಲಕ್ಷ್ಯ ಏನು? ಲಕ್ಷ್ಯದ ಪರಿಪಕ್ವತೆ ಇಲ್ಲದೆ ಏನು ಪುರುಷಾರ್ಥ ನಡೆಯಲ್ಲ. मीठे बच्चे श्रेष्ठ बनने के लिए स्वयं भगवान तुम्हें श्रेष्ठ मत दे रहे हैं, जिससे तुम नरकवासी से ಸ್ವರ್ಗವಾಸಿ ಬನ್ ಜಾತೆ ಹೋ. ಮಧುರವಾದಂತಹ ಮಕ್ಕಳೇ, ಶ್ರೇಷ್ಠದರಲ್ಲಿ ಶ್ರೇಷ್ಠರಾಗಲಿಕ್ಕೆ ಸ್ವಯಂ ಭಗವಂತ ನಿಮಗೆ ಶ್ರೇಷ್ಠ ಮತವನ್ನು ಕೊಡ್ತಿದ್ದಾರೆ. ನೀವು ಇದರಿಂದ ಶ್ರೇಷ್ಠ ಮತದಿಂದ ಏನಾಗ್ತೀವಿ? ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗ್ಬಿಡ್ತೀರಾ. ಯೋಚನೆ ಮಾಡಿ, ಅದು ಎಂತಹ ಸುಂದರ ಶ್ರೇಷ್ಠ ಮತ ಇರ್ಬೋದು. ಯಾವ ಮತ ನಮ್ಮನ್ನ ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿಬಿಡುತ್ತೆ? देवता बनने वाले बच्चों को विशेष किन बातों का ध्यान रखना है? ದೇವತೆಗಳಾಗೋ ಮಕ್ಕಳಿಗೆ ಯಾವ ಮಾತಿನ ಪ್ರತಿ ವಿಶೇಷ ಗಮನ ಇರಬೇಕು? कभी कोई बात में रूठना नहीं है, शक्ल मुर्दे जैसा नहीं बनाना है, किसी को भी दुख नहीं देना है, देवता बनना है तो मुख से सदैव फूल निकले। अगर कांटे व पत्थर निकलते हैं तो पत्थर के पत्थर ही ठहरे। गुण बहुत अच्छे धारण करना है, क्योंकि देवता बनना है ना। यहाँ ही सर्वगुण संपन्न बनना है। सजा खाएंगे तो फिर पद अच्छा नहीं मिलेगा। पद भी भ्रष्ट, सजा भी खाया, ये अच्छा नहीं है ना. ಎಂದು ಯಾವ ಮಾತಲ್ಲಿ ಮುನಿಸ್ಕೊಳ್ಳಂಗಿಲ್ಲ. ಮುನಿಸ್ಕೊಂಡು ಮೂಡ್ ಆಫ್ ಆಗಿಬಿಟ್ರೆ ಅವ್ರ ಮುಖ ಖುಷಿ ಹೊರಟೋಗುತ್ತಲ್ಲ. ಅಲ್ಲಿ ಬಾಬು ನೆನಪಿಲ್ಲ, ಖುಷಿ ಇಲ್ಲ ಅಂದರೆ ಹೆಣದ ಥರ. ಯಾರಿಗೆಂದೂ ದುಃಖ ಕೊಡಂಗಿಲ್ಲ. ದೇವತೆಗಳಾಗಬೇಕಂದ್ರೆ ಮುಖದಿಂದ ಸದಾ ಹೂಗಳು, ಅಷ್ಟು ಮಧುರವಾಗಿ ಮಾತಾಡಿ, ಸುಖದಾಯಿ ಮಾತಾಡಿ. ನೀವೇನಾದರೂ ಮುಳ್ಳು ಅಥವಾ ಕಲ್ಲು ಬರುತ್ತೆ ಮುಖದಿಂದ ಅಂದರೆ ಯಾವುದೋ ಅನ್ಯರಿಗೆ ಆ ಮಾತು ಚುಚ್ಚಿ, ಕೆಲವರಂತೂ ಜನ್ಮಾಂತರ ಮರೆಯೋದೇ ಇಲ್ಲ, ಆ ಥರ ದುಃಖ ಕೊಡ್ತಾರೆ ಕೆಲವರು. ಕಲ್ಲೊಡಿಯೋದು ಬೇಡ, ಮುಳ್ಳು ಬರಂಗಿಲ್ಲ. ಯಾಕೆ? ಭಾಳ ಒಳ್ಳೊಳ್ಳೆ ಗುಣಗಳನ್ನು ಧಾರಣೆ ಮಾಡ್ಬೇಕು ನೀವು. ಈಶ್ವರನ ಸಂತಾನರಂದಾಗ ಆ ನಶೆ ಇದ್ದರೆ ಬಾಬೂರ್ ತರಹ ಸುಖದಾತನ ಮಕ್ಕಳಂದ್ರೆ ಸುಖ ಕೊಡೋ ಲಕ್ಷ್ಯ ಇಟ್ಕೋಬೇಕು. ಏನು ಬೇಕೋ ಹಂಗೆ ಮಾತಾಡೋದು,
ಕಲ್ಲೆಸ್ತಂಗೆ ಮಾತಾಡೋದು, ಹೆಂಗ್ ಬೇಕೋ ಹಂಗೆ ರಫ್ ಡಫ್ ಆಗಿ ಮಾತಾಡೋದು, ಇದೆಲ್ಲ ಒಂದು ಸಭ್ಯತೆ ಅಲ್ಲ, ಮ್ಯಾನರ್ಸ್ ಇಲ್ಲ. ಬೀಕೆ ಅನ್ನಿಸ್ಕೊಂಡ್ರು, ದೇವತೆ ಬಿಡ್ರಿ, ಬೀಕೆ ಅನ್ನಿಸ್ಕೊಂಡ್ರು ಒಂದು ಮಧುರವಾದ ಮಾತು, ಶಾಂತಯುಕ್ತ ಮಾತೇನಿದೆ, ಸನ್ಮಾನದ ಮಾತೇನಿದೆ, ಅದು ಸದಾ ಪರಸ್ಪರ ಇರಬೇಕಾಗಿದೆ. ಇದೇ ಸರ್ವಗುಣ ಸಂಪನ್ನರಾಗೋ ಪುರುಷಾರ್ಥ. ನೀವಿದು ಮಾಡಿಲ್ಲ, ಗುಣಗಳ ಧಾರಣೆ ಮಾಡೋ ಪುರುಷಾರ್ಥ ಇಲ್ಲ ಅಂದರೆ ಶಿಕ್ಷೆನೂ ತಿಂತೀರಾ, ಪದವಿನೂ ಭ್ರಷ್ಟ ಆಗುತ್ತೆ. ओम शांति। विश्व व नई दुनिया के मालिक बनने वाले रूहानी बच्चों प्रति रूहानी बाप बैठ समझाते हैं। ये तो बच्चे समझते हैं कि बाप आए हैं बेहद का वर्षा देने, हम लायक नहीं थे, कहते हैं हे प्रभु मैं लायक नहीं, मुझे लायक बनाओ। ಹೊಸ ವಿಶ್ವದ ಮಾಲೀಕರಾಗ್ತಕ್ಕಂತಹ, ಹೊಸ ಪ್ರಪಂಚದ ಮಾಲೀಕರಾಗೋ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಆತ್ಮಗಳ ತಂದೆ ಬಂದಿದ್ದಾರೆ. ಅದು ಏನೋ ಸನ್ಮುಖದಲ್ಲಿ ಬಂದಿದ್ದಾರೆ. ಏನು ಹೇಳ್ತಿದ್ದಾರೆ ಬಾಬೂರು, ಇದಂತೂ ಮಕ್ಕಳಿಗೆ ಗೊತ್ತಿದೆ. ನಮ್ಮ ತಂದೆ ಕೆಳಗಡೆ, ತಂದೆ ಬಂದ್ರಂದ್ರೆ ಆಸ್ತಿ ಕೊಡಕ್ಕೆ ಬಂದರು. ಸೊ ಆಸ್ತಿ ಅಂದ ತಕ್ಷಣನೇ ನೋಡಿ ಹೆಂಗೆ, ಬಾಬಾ ಅಂದರೆ ಆಸ್ತಿ. ನಾವೇನು ಹೇಳಿದ್ವಿ, ಬಾಬಾ ನಾವು ಲಾಯಕ್ಕಿಲ್ಲ, ಆಸ್ತಿ ಕೊಡೋದು ಸುಮ್ಮನೆ ಕೊಟ್ಬಿಟ್ಟು ಹೋಗ್ಬಿಡ್ತಾರ, ನಾವು ಲಾಯಕ್ಕಿಲ್ಲ, ಪರಮಾತ್ಮ ಬಂದು ಲಾಯಕ್ ಮಾಡು ಅಂತ ಹೇಳಿದ್ವಿ ಬಾಬನಿಗೆ. ಸೊ ಪಾತ್ರರನ್ನಾಗಿ ಮಾಡಿ ಆಮೇಲೆ ಯಾರು ಪಾತ್ರರಾಗ್ತಾರೋ ಅವ್ರಿಗೆ ವಿಶ್ವದ ಮಾಲೀಕತ್ವ ಕೊಡ್ತಾರೆ. ಇಂಪಾರ್ಟೆಂಟು, ದೇಹಾಭಿಮಾನ ವಿಕಾರಗಳು ನಮ್ಮನ್ನು ನಾಲಾಯಕ್ ಮಾಡಿಬಿಡ್ತು. ಇದು ರಿಯಲೈಸೇಷನಲ್ಲಿ ಬರಬೇಕು. ಬಾಡಿ ಕಾನ್ಷಿಯಸ್ ಏನಿದೆ, ಹಳೇ ಸಂಸ್ಕಾರ ಸ್ವಭಾವಗಳೇನಿದೆ ದೇಹಾಭಿಮಾನದ್ದು, ಇದು ನಮ್ಮನ್ನು ನಾಲಾಯಕ್ ಮಾಡಿದೆ. ಇದು ತೆಗೆದೇ ನಾವು ಲಾಯಕ್ ಪಾತ್ರರಾಗೋಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಮನಸ್ಸಲ್ಲಿ ಸಬ್ಕಾನ್ಷಿಯಸ್ವರೆಗೂ ಹೋಗಬೇಕು. ಯಾವುದರಿಂದ ಸರಿಯಾದ ಪುರುಷಾರ್ಥ ಮಾಡಬೇಕು, ನಮಗೆ ನಾವು ಪುರುಷಾರ್ಥ ಸರಿಯಾಗಿ ಮಾಡ್ಕೊಳ್ಬೇಕಲ್ವಾ. बाप बच्चों को समझाते हैं तुम मनुष्य तो हो, ये देवताएं भी मनुष्य है परंतु इनमें दैवी गुण है, इन्हों को सच्चा सच्चा मनुष्य कहेंगे। मनुष्यों में आसुरी गुण होते हैं तो चलन जानवरों मिसल हो जाता है, दैवी गुण नहीं है तो उसको आसुरी गुण कहा जाता। फिर बाप आकर तुमको श्रेष्ठ देवता बनाते हैं। ತಂದೆ ಹೇಳೋದು, ದೇವತೆಗಳೂ ಮನುಷ್ಯರೇ, ಬಟ್ ಸತ್ಯ ಮನುಷ್ಯರವರು. ಯಾಕೆ? ಸತ್ಯ ಗುಣಗಳ ಆಧಾರದ ಮೇಲೆ ಬದುಕ್ತಿದ್ದಾರೆ. ಇಲ್ಲಿ ಯಾರು ಅಸುರಿ ಗುಣದವರಿದ್ದಾರೆ ಅವರನ್ನ ಆಸುರಿ ಪ್ರವೃತ್ತಿ, ಅವ್ರ ಮನುಷ್ಯರಲ್ಲ. ಅಂದರೆ ಬಾಬಾ ಹೇಳ್ತಾರೆ ಅವ್ರ ಚಲನೆ ಜಾನುವಾರು ಥರ ಆಗ್ಬಿಡುತ್ತೆ. ಅಂದರೆ ಏನರ್ಥ? ಪ್ರಾಣಿಗಳ ಥರ ಜೀವನ ಚಲನೆ. ಮನುಷ್ಯರೇನು ಬದುಕ್ತಿದ್ದಾರೆ, ಅದೇನು ಮನುಷ್ಯರು ಬದುಕಾ? ತಿಂತಾರೆ ಹೆಂಗೆ ಪ್ರಾಣಿಗಳು ಸೇಮ್, ತಿಂತಾರೆ, ಮಲಗ್ತಾರೆ, ಕೆಲಸ ಮಾಡ್ತಾರೆ, ಆಮೇಲೆ ಮಕ್ಕಳನ್ನ ನೋಡ್ಕೋತಾರೆ, ಒಂದು ದಿವಸ ಹೋಗ್ತಾರೆ. ಮಾಡಿದ್ದೇನಲ್ಲಿ ಪ್ರಾಣಿನೂ ಅದೇ ಕೆಲಸ ಮಾಡುತ್ತೆ, ಮನುಷ್ಯನಾಗಿ ಮಾಡಿದ್ದೇನು? ಬರೀ ಇದಕ್ಕೇನ ಬದುಕೋದು? ಬದುಕಿಗೆ ಒಂದು ಉದ್ದೇಶ ಇರಬೇಕು, ಶ್ರೇಷ್ಠ ಉದ್ದೇಶ. ಬ್ರಾಹ್ಮಣರಿಗೆ ಬಾಬೂರು ಎಷ್ಟು ದೊಡ್ಡ ಉದ್ದೇಶ ಕೊಟ್ಟಿದ್ದಾರೆ, ಬಟ್ ನಾನು ನೋಡ್ಕೋಬೇಕು, ನನಗೆ ಆ ಉದ್ದೇಶ ಇದೆಯಾ? ನನ್ನ ಹೃದಯಕ್ಕೆ ಬಹಳ ಆಳವಾಗಿ ಕೇಳ್ಕೊಳ್ಬೇಕು. ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ನಾನು ಏನು ಮಾಡಕ್ಕೆ ಬಂದಿದ್ದೀನಿ, ಏನು ಆಗ್ಲಿಕ್ಕೆ ಬಂದಿದ್ದೀನಿ? ಏನೋ ಚೆನ್ನಾಗಿದೆ, ಒಂದಿಷ್ಟು ಕಿವಿಗೆ ಬಿದ್ದರೆ ಸಾಕು ಅಂತ ಬಂದ, ಹೆಂಗೋ ಜೀವನ ನಡೆಸೋಣ ಮಾಡಿ, ಏನೋ ಒಂದಿಷ್ಟು ಸೇವೆ ಮಾಡ್ಕೊಂಡು ಅಂತ ಬಂದ, ಏನಕ್ಕೆ ಬಂದಿದ್ದೀನಿ? ಇದು ಯಾವುದೇ ಸ್ಕೂಲಲ್ಲಿ ಓದೋ ಮಕ್ಕಳಿಗೂ ಲಕ್ಷ್ಯ ಇಲ್ಲ ಅಂದರೆ ಲಕ್ಷಣ ಬರಲ್ಲ. ಲಕ್ಷ್ಯ ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಸೀದಾ ಹೇಳ್ತಿದ್ದಾರಲ್ಲ ಬಾಬವರು, ಪ್ರಾಣಿಗಳ ಜೀವನ ಅಂತ. ದೈವಿ ಗುಣಗಳಿಲ್ಲ ಅಂದರೆ ಅಂಡರ್ಸ್ಟೂಡ್ ಆಸುರಿ ಗುಣ ಇದೆ. ಸೊ ನಮ್ಮಲ್ಲಿ ಚೆಕ್ ಮಾಡ್ಕೊಳ್ಬೇಕು, ನಾನು ಇದುವರೆಗೂ ಎಷ್ಟು ದೈವಿ ಗುಣ ಧಾರಣೆ ಮಾಡಿದ್ದೀನಿ, ಯಾವ್ಯಾವುದಿದೆ ಗುಣ. ನಮ್ಮನ್ನು ಚೆಕ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಹಂಗೆ ನಡೀತಾ ಇರ್ತೀವಿ. ದೇಹಾಭಿಮಾನದ ಆಸುರಿ ಪ್ರವೃತ್ತಿಯಲ್ಲಿ ಹೊರಗಡೆ ತುಂಬ ಕೆಟ್ಟ ಗುಣಗಳು ಕಾಣದೇ ಇದ್ರೂ ಒಳಗಡೆ ಸಬ್ಕಾನ್ಷಿಯಸ್ಸಲ್ಲಿ ಎಲ್ಲ ವಿಕಾರಗಳಿರೋದಂದರೆ ಆಸುರಿ ಪ್ರವೃತ್ತಿ. ಚೆಕ್ ಗುಣ ಇಲ್ಲ ಅಂದರೆ ಡೆಫಿನೆಟ್ಲಿ ಅವಗುಣಗಳಿದೆ. ಇದು ನೋಡ್ಕೋಬೇಕು, ಎಷ್ಟು ಗುಣಗಳಿದೆ, ಇಲ್ಲ ಅಂದರೆ ಯಾಕಿಲ್ಲ.
ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಸಚ್ಖಂಡ್ ಮೇ ರೇನೆ ವಾಲೆ ಸಚ್ಚೆ ಸಚ್ಚೆ ಮನುಷ್ಯ ಈ ಲಕ್ಷ್ಮೀ ನಾರಾಯಣ. ಮುರುಳಿಯನ್ನ ನೀವು ತಿರ್ಗಾ ಪರ್ಸನಲ್ ಓದಿದಾಗ ಒಂದೊಂದು ಲೈನ್ಗೆ ಚಿಂತನೆ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಲೈನ್ಗೆ ಹೋಗ್ರಿ. ಸುಮ್ಮನೆ ಓದ್ಬಿಡೋದಲ್ಲ ಮುರುಳಿನ. ನಮಗೆ ಮುರುಳಿ, ಪ್ರತಿ ದಿನದ ಮುರುಳಿ ಯಾವಾಗ ಬಾಬಾ ಹೇಳಿದ್ರು, ನನ್ನ ಹೃದಯದಲ್ಲಿ ನಿಮಗೆ ಜಾಗ ಇಲ್ಲ, ಮುರುಳಿಯನ್ನು ಸರಿಯಾಗಿ 4 ಸಬ್ಜೆಕ್ಟಿನ ಹೋಮ್ವರ್ಕ್ ಏನು ನಾನು ಹೇಳ್ತೀನಿ ಅದನ್ನು ಯಾರು ಮಾಡಲ್ವೋ ಅವ್ರಿಗೆ ನನ್ನ ಹೃದಯದಲ್ಲಿ ಜಾಗ ಇಲ್ಲ. ನೀವು ಎಷ್ಟಾದ್ರೂ ಬಾಯ್ ಬಿಡ್ಕೊಳ್ರಿ ಬಾಬಾ 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 ಅಂತ, ಏನಾಗಲ್ಲ, ಅಲ್ಲಿ ಕನೆಕ್ಷನ್ ಏನು ಸಿಕ್ಕಲ್ಲ. ನಮ್ಮ ನೆನಪು ಭಕ್ತರ ನೆನಪು ಒಂದೇ ಆಗಬಾರ್ದು, ನೋಡ್ಕೊಳ್ತಾ ಇರಿ. ಅದಕ್ಕೆ ಹೇಳ್ತಿರೋದು, ಸತ್ಯ ಕಂಡದ ಸತ್ಯ ಮನುಷ್ಯರು ಯಾರು? ಫಸ್ಟ್ ಮನುಷ್ಯರು ಲಕ್ಷ್ಮೀನಾರಾಯಣ. ಆದರೆ ಅವರನ್ನು ಮನುಷ್ಯರು ಅನ್ನೋದು ಒಂಥರ ಚೆನ್ನಾಗಿ ಅನ್ಸಲ್ಲ, ದೇವತಾ ಅನ್ನೋದು ಒಂದು ರೆಸ್ಪೆಕ್ಟು. ಯಾಕೆ? ಇನ್ನೊಮ್ಮೆ ದೈವಿ ಗುಣ ಬರೀ ಗುಣ ಅಲ್ಲ, ದೈವಿ ಗುಣ ಡಿಪೆಂಡ್ಸ್ ಆನ್ ದಿ ಡಿವಿನಿಟಿ. ಆ ಪವಿತ್ರತೆಯ ಆಧಾರದ ಮೇಲೆ ಎಲ್ಲ ಗುಣಗಳಿದೆ. ಮನುಷ್ಯರು ಗುಣಗಳು ತುಂಬ ಇರ್ಬೋದು, ಅವ್ರಿಗೆ ದೈವಿ ಗುಣ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಪವಿತ್ರತೆ ಇಲ್ಲ. ದೇಹಾಭಿಮಾನ ಅಲ್ವಾ? ದೇಹಾಭಿಮಾನನೇ ಒಂದು ದೊಡ್ಡ ವಿಕಾರ. बल गाते भी है हे पतित पावन आओ, परंतु राजाए कैसे होते हैं, फिर पतित राजाए कैसे होते हैं, ये राज कोई नहीं जानते, वो है भक्ति मार्ग, ज्ञान को तो कोई जानता ही नहीं है. तुम बच्चों को बाप समझाते हैं और ऐसा बनाते हैं. कर्म तो ये देवताएं भी सतयुग में करते हैं, परंतु पतित कर्म नहीं करते, उनमें दैवी गुण है. ಚೀಚಿ ಕಾಮ್ ನ ಕರ್ನೆ ವಾಲೆ ಹಿ ಸ್ವರ್ಗವಾಸಿ ಹೋತೆ ಹೈ. ತುಂಬ ಇಂಪಾರ್ಟೆಂಟ್ ಮಾತು ಏನಪ್ಪ ಅಂತಂದರೆ, ಮನುಷ್ಯರಿಗೆ ಪತಿತ ಪಾವನ ಅನ್ನೋ ಡಿಫರೆನ್ಸ್ ಗೊತ್ತಿಲ್ಲ. ಪತಿತ ರಾಜರು ಹೋಗಿ ಪಾವನ ರಾಜರ ಮುಂದೆ ನಮಸ್ಕಾರ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಭಕ್ತಿ ಮಾರ್ಗದವ್ರಿಗೆ ಏನೂ ಗೊತ್ತಿಲ್ಲ, ಜ್ಞಾನ ಮಾರ್ಗ ಏನೂ ಗೊತ್ತೇ ಇಲ್ಲ ಅಂದಾಗ ಇನ್ನು ಕಾಂಟ್ರಾಸ್ಟ್ ಹೆಂಗೆ ಯೋಚನೆ ಮಾಡ್ತಾರೆ. ಬಾಬಾ ಹೇಳೋದು, ನಾನೀಗ ಬಂದು ನಿಮ್ಮನ್ನು ಹಂಗೆ ಮಾಡ್ತೀನಿ, ಕರ್ಮ ದೇವತೆಗಳು ಮಾಡಿದ್ರು ಇಲ್ಲೂ ಮಾಡ್ತಾರೆ, ಡಿಫ್ರೆನ್ಸ್ ಎಷ್ಟಲ್ಲ. ಅಲ್ಲಿ ಮಾಡೋ ಕರ್ಮ ಎಲ್ಲ ಅಕರ್ಮ ಅಂದರೆ, ಇಲ್ಲಿ ಮಾಡೋ ಕರ್ಮಗಳೆಲ್ಲ ಎಂಥದ್ದು ವಿಕರ್ಮಗಳಾಗೋಯ್ತಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಎಚ್ಚರ ಕರ್ಮ ಮಾಡುವಾಗ ದೈವಿ ಗುಣಗಳ ಆಧಾರದ ಮೇಲೇ ಕರ್ಮ ಆಗಬೇಕು. ಯಾವುದೇ ಪತಿತ ಕರ್ಮಗಳು ಇಲ್ಲಿ ಬ್ರಾಹ್ಮಣರಾದ ನಂತರ ಆಗಂಗಿಲ್ಲ. चीची काम न करने वाले ही स्वर्गवासी होते हैं, नरकवासी से माया चीची काम कराती है. अब भगवान बैठ श्रेष्ठ काम कराते, श्रेष्ठ मत देते हैं बच्चे, ऐसे चीची काम नहीं करो. श्रेष्ठते श्रेष्ठ बनने के लिए श्रेष्ठते श्रेष्ठ मत देते हैं. देवताएं श्रेष्ठ है ना. ತಂದೆ ಹೇಳೋದು, ಮಕ್ಕಳೇ, ಚೀಚಿ ಕರ್ಮಗಳನ್ನು ಮಾಡೋರನ್ನ ನರಕವಾಸಿ ಅಂತಾರೆ. ಸ್ವರ್ಗವಾಸಿಗಳಂದರೆ ಶ್ರೇಷ್ಠ ಕರ್ಮ ಅಂದರೆ ಅದು ಅಕರ್ಮ ಅಲ್ಲ. ಯಾಕೆ ಇಲ್ಲಿ ನರಕವಾಸಿಗಳು ಚೀಚಿ ಕರ್ಮ ಮಾಡೋದಂದರೆ, ಮಾಯೆ ಅವರಿಂದ ಚೀಚಿ ಕರ್ಮಗಳನ್ನು ಮಾಡಿಸ್ತಿದೆ. ಅದಕ್ಕೆ ಭಗವಂತ ಬಂದು ಶ್ರೇಷ್ಠ ಕರ್ಮ ಮಾಡಕ್ಕೆ ಹೇಳ್ತಿದ್ದಾರೆ. ಅದಕ್ಕೆ ಶ್ರೇಷ್ಠದರಲ್ಲಿ ಶ್ರೇಷ್ಠ ಮತ ಕೊಡ್ತಿದ್ದಾರೆ. ಯಾರು ಶ್ರೇಷ್ಠದರಲ್ಲಿ ಶ್ರೇಷ್ಠ ಮತದ ಮೇಲೆ ಶ್ರೇಷ್ಠ ಕರ್ಮ ಮಾಡ್ತಾರೆ ಅವರೇ ಸ್ವರ್ಗವಾಸಿ ಆಗೋದು. ಮತ ಏನು ಹೇಳ್ತಿದ್ದಾರೆ, ಮಕ್ಕಳೇ ಚೀಚಿ ಕರ್ಮ ಮಾಡಬೇಡಿ, ಯಾಕೆಂದರೆ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡಲಿಕ್ಕೆ ಮತ ಕೊಡ್ತೀನಿ. ಯಾಕೆ? ದೇವತಾ ಶ್ರೇಷ್ಠ, ಶ್ರೀ ಅಂದರೆ ಶ್ರೇಷ್ಠ, ಮತದ ಮೇಲೆ ಶ್ರೇಷ್ಠ ದೇವತೆ ಆಗಕ್ಕಾಗುತ್ತೆ. रहते भी है नई दुनिया स्वर्ग में, ये भी तुम्हारे में भी नंबरवार पुरुषार्थ अनुसार जानते हैं. इसलिए माला भी 8 की और 108 की, फिर 16,108 की भी कहे. वो भी क्या हुआ? इतने करोड़ मनुष्य, इसमें सिर्फ 16,000 निकले तो क्या हुआ? 1/4% भी नहीं हुआ ना. देखो ना, बाप बच्चों को कितना ऊंच बनाते हैं, रोज बच्चों को समझाते हैं कि कोई भी विकर्म नहीं करो. ಮಕ್ಕಳಲ್ಲಿನೂ ನಂಬರ್ವಾರ್ ಅರ್ಥ ಮಾಡ್ಕೋತಾರೆ. ದೈವಿ ಗುಣ ಧಾರಣೆ ಇಂಪಾರ್ಟೆಂಟ್. ಯಾಕೆ? ದೈವಿ ಗುಣ ಧಾರಣೆ ಮಾಡೋಕ್ಕೆ ಒಂದೊಂದು ಗುಣಕ್ಕೆ ಅಷ್ಟು ಬೇಸ್ ಪವಿತ್ರತೆಯಲ್ಲಿ
ಅಷ್ಟು ಸಫಾಯಿಯಲ್ಲಿ ಇದ್ದುಕೊಂಡು ತನ್ನ ಮೇಲೆ ತನ್ನ ಅವಗುಣಗಳನ್ನು ತೆಗೆಯೋ ಪುರುಷಾರ್ಥ ಮಾಡೋರು ಕೆಲವರು. ಯಾಕೆ ಮಾಡಲ್ಲ ಅಂದರೆ ಅವ್ರಿಗೆ ಅರ್ಥ ಆಗಲಿಲ್ಲ. ಅದಕ್ಕೇನೆ 8 108 16,108 ಮಾಲೆ. ಇಷ್ಟು ಕೋಟಿ ಮನುಷ್ಯರಲ್ಲಿ ಬರೀ ಎಷ್ಟು ಜನ ಬಂದರು? 16,000 ಮಾಲೆಯಲ್ಲಿ ಬಂದಿದ್ದದೂ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಅದರಲ್ಲಿನೂ ಹೋಗ್ಲಿ ಸತ್ಯುಗದ ಪ್ರಜೆಗಳು 9 lakhs, 33 ಕೋಟಿ ದೇವತೆಗಳಲ್ಲಿನೂ ಅರ್ಥ ಮಾಡ್ಕೊಂಡವರು ಎಷ್ಟು ಜನ, ಜ್ಞಾನ ಎಷ್ಟು ಸೂಕ್ಷ್ಮ, ಅದರ ಅಭ್ಯಾಸಗಳೆಷ್ಟು ಸೂಕ್ಷ್ಮ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದಾಗ ಏನೋ ಬಾಬನ್ ಮಗುವಾಗಿದ್ದೀನಿ ನಡೀತಾ ಇರು ಅಂತ ನಿದ್ದೆ ಮಾಡ್ಕೊಂಡು ನಡೆದ್ರೆ, ನಿದ್ರೆ ಅಂದರೆ ಕೇರ್ಲೆಸ್ ಆಲಸ್ಯದ ಪ್ರಶ್ನೆನೂ ಯಾವ ಲೆವೆಲಲ್ಲಿ? एक साधारण जीवन जीना ये कोई ब्राह्मण जीवन नहीं है. ಸಾಧಾರಣ ಜೀವನ. ಲೇಜಿಗಳು ಅಂತಲ್ಲ, ಕೇರ್ಲೆಸ್ಸು ಅಂತವಲ್ಲ. ಏನೋ ಸೇವೆ ಮಾಡ್ತಿದ್ದೀವಿ, ನಡೀತಾ ಇದ್ದೀವಿ, ಮುರಳಿ ಕೇಳ್ತಿದ್ದೀವಿ, ಒಂದಿಷ್ಟು ಯೋಗ ಮಾಡ್ತಿದ್ದೀವಿ, ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೀವಿ. ಈ ಜೀವನನೂ ಬೇಕೆ ಜೀವನ ಅಲ್ಲ. ಪುರುಷಾರ್ಥದ ಯಾರಿಗೆ ಜ್ಞಾನ ಅರ್ಥ ಆಗುತ್ತೆ, ಡೇ ಅಂಡ್ ನೈಟ್ ತನ್ನ ಮೇಲೆ ಪರಿಶ್ರಮ, ತನ್ನ ಸಂಸ್ಕಾರಗಳ ಪರಿವರ್ತನೆಗೆ, ತನ್ನನ್ನು ಮಾಡ್ಕೊಳ್ಳೋಕ್ಕೆ ನಂದು ಆ ಒಂದು ಡೆಪ್ತಲ್ಲಿ ಚಿಂತೆ ಇಲ್ಲ. ಬರೀ ಚಿಂತನೆ ಅಲ್ಲ, ಚಿಂತೆ. ಯಾಕೆಂದರೆ 63 ಜನ್ಮಗಳದೇನು ಸಣ್ಣ ಹೊರೆ ಏನಲ್ಲ. ಅದನ್ನು ಇಳ್ಸೋಕ್ಕೆ ಎಷ್ಟು ಗಂಟೆ ಯೋಗ ಮಾಡ್ತಿದ್ದೀವಿ ಸರಿಯಾಗಿ? ಕೇಳ್ಕೊಳ್ಬೇಕು. ನನಗೆ ಮೋಸ ಮಾಡ್ಕೊಳ್ತಿಲ್ಲ ತಾನೆ. ಆತ್ಮ ತನಗೆ ತಾನು ಮೋಸ ಮಾಡ್ಕೊತಿದ್ದೀನಿ ಅನ್ನೋದು ಅದಕ್ಕೆ ಅರ್ಥ ಆಗಲ್ಲ. ಅಲ್ಲಿವರೆಗೂ ಬುದ್ಧಿ ಭ್ರಷ್ಟ ಆಗ್ಬಿಡುತ್ತೆ. ಮಾಯೆ ಹಂಗೆ ಕೆಲಸ ಮಾಡುತ್ತೆ, ಬುದ್ಧಿನ ಕಿತ್ತಾಕ್ಬಿಡುತ್ತೆ. ಅದಕ್ಕೆ ತಾನೇ ಪುರುಷಾರ್ಥ ಮಾಡಲ್ಲ. ಇದನ್ನು ತುಂಬ ಡೀಪಾಗಿ ಯೋಚನೆ ಮಾಡ್ರಿ. ನಾನು ಯಾಕೆ ಡೈಲಿ ನಾನು ಹೇಳ್ತಿದ್ದೀನಿ, ಬಾಬಾ ಹೇಳ್ತಾರೆ ಹೈಯೆಸ್ಟ್ ಮಾಡ್ಲಿಕ್ಕೆ ನಾನು ಹೇಳ್ತಿದ್ದೀನಿ, ಡೈಲಿ ತಿಳಿಸ್ಕೊಡ್ತಿದ್ದೀನಿ. ನೀವು ಯಾವುದೇ ವಿಕರ್ಮ ಮಾಡಬೇಡಿ, ದೇಹಾಭಿಮಾನ ವಶ. ನಿಮ್ಮ ರೀತಿ ನೀತಿಗಳೇನಿದೆ ಎಲ್ಲ ವಿಕರ್ಮಗಳಲ್ಲಿ ಇಷ್ಟಲ್ಲಿ ಹೋಗುತ್ತೆ. ತುಮಕು ಐಸಾ ಬಾಪ್ ಮಿಲಾ ಆಯ್ತೋ ಬಹುತ್ ಖುಷಿ ಹೋನಾ चाहिए. ಡೈಲಿ ಯಾರು ಕೂತ್ಕೊಂಡು ಸಾವಧಾನ ಕೊಡ್ತಾರೆ, ಮಕ್ಕಳೇ ಎಚ್ಚರ ಅಪ್ಪ, ಹಂಗೆ ಕರ್ಮ ಮಾಡಬೇಡಿ, ಆತ್ಮಾಭಿಮಾನಿಯಾಗಿರಿ, ನನ್ನ ನೆನಪಲ್ಲಿರಿ, ನಾನು ಶಕ್ತಿ ಕೊಡ್ತೀನಿ. ಇದನ್ನು ಎಚ್ಚರ ಮಕ್ಕಳೇ ಅಂತ ಹೇಳೋರೇ ನಂಗೆ ಒಬ್ರು ಇದ್ದಾರೆ. ನಾನು ಎಷ್ಟು ಭಾಗ್ಯಶಾಲಿ ಬಾಬಾ, ಥ್ಯಾಂಕ್ ಯು ಅಂತ ಹೇಳ್ತೀರಾ? ತುಮ್ ಸಮಜ್ತೆ ಹೋ ಕಿ ಹಮ್ಕೋ ಬಾಪ್ ನೆ बेहद के बाप ने अडॉप्ट किया है, हम उनके बच्चे है, बाप है ಸ್ವರ್ಗ का ರಚಯಿತ. ನಮ್ಮ ತಂದೆ ಬೇಹದ್ ತಂದೆ ಬಂದು ತನ್ನ ಮಗು ಮಾಡ್ಕೊಂಡಿದ್ದಾರೆ, ಬೇಹದ್ ರಚಯಿತ ಬಂದಿದ್ದಾರೆ, ಸ್ವರ್ಗದ ರಚಯಿತ. ಎಷ್ಟು ಖುಷಿ ಆಗಬೇಕು. तो ऐसे स्वर्ग का मालिक बनने के लायक सर्वगुण संपन्न बनना पड़े. ये लक्ष्मी नारायण सर्वगुण संपन्न थे, इन्हों की लायकी की महिमा की जाती. फिर 84 जन्मों के बाद नालायक बन जाते हैं. एक जन्म भी नीचे उतरे तो जरा कला कम हुई, धीरे धीरे कम होती जाती, जैसे ड्रामा भी जू मिसल चलता. ಇದು ಯಾರಾದರೂ ಭಕ್ತರು ಕೇಳಿದ್ರೆ ಅವ್ರಿಗೆ ಶಾಕ್ ಹೊಡಿತದೆ. ಜಗತ್ತಲ್ಲಿ ಹೈಯೆಸ್ಟ್ ಪೂಜ್ಯರು, ಮಹಿಮಾ ಯೋಗ್ಯರು, ನಂಬರ್ 1 ಆತ್ಮ ಲಕ್ಷ್ಮೀನಾರಾಯಣ. ಲಾಯಕ್ಕಿರೋರು, ಫುಲ್ ಲಾಯಕ್ 100% ಅಂದರೆ ಅವ್ರು ಬಂದು 84 ಜನ್ಮಗಳ ನಂತರ ಅವ್ರು ನಾಲಾಯಕ್ ಆಗ್ತಾರೆ ಅನ್ನೋದು ಇದು ಓನ್ಲಿ ಭಗವಂತ ಅಷ್ಟೇ ಹೇಳೋಕ್ಕಾಗುತ್ತೆ, ಇನ್ಯಾರು ಹೇಳೋಕ್ಕಾಗಲ್ಲ. ಲಾಯಕ್ಕಾಗಿರೋ ಪೂಜೆ ಗಾಯನಗಳೆಷ್ಟೋ ಅವರೇ ನಾಲಾಯಕ್ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. ತಿರ್ಗದ ನಾನು ಅವ್ರನ್ನ ಸರಿ ಮಾಡ್ತೀನಿ. ಸ್ವಲ್ಪ ಪ್ರತಿಯೊಂದು ಜನ್ಮ ಸ್ವಲ್ಪ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ನಿಧಾನಕ್ಕೆ. ಡ್ರಾಮಾ ಅದೇ ಏನು ನಡೀತಲ್ಲ ನಿಧಾನಕ್ಕೆ ಹಂಗೆ ನಡೀತಾ ಇದೆ, ಟಿಕ್ 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 ಕರ್ಕೆ. तुम भी धीरे धीरे नीचे उतरते हो तो 1250 वर्ष में 2 कला कम हो जाती. फिर रावण राज्य में जल्दी जल्दी कला कम हो जाती, ग्रहण लग जाता है. जैसे सूर्य चांद को भी ग्रहण लगता है, ऐसे नहीं कि चंद्रमा सितारों को ग्रहण नहीं लगता. सबको पूरा ग्रहण लगा हुआ है. अब बाप कहते हैं याद से ही ग्रहण उतरेगा. कोई भी पाप नहीं करो, पहला नंबर पाप है देहाभिमान में आना. ये कड़ा पाप है.
ಕೇಳ್ರಿ, ದೇಹಾಭಿಮಾನ ಚರ್ಮ ಬಾನದಲ್ಲಿ ಬರೋದೇ ಒಂದು ದೊಡ್ಡದ್ರಲ್ಲಿ ದೊಡ್ಡ ಕಠಿಣವಾದ ಪಾಪ. ಬಬಳ್ತ್ರೆ ಇವರೆಲ್ಲ ದೇವತೆಗಳು ಇಳಿಯೋಕ್ ಕಾರಣ ಏನಂದ್ರೆ ಗ್ರಹಣ ಬಂದ್ಬಿಡ್ತು, ಮಾಯೆ ಕಾರಣ. ಸತ್ಯ ತ್ರೇತಾಯುಗದಲ್ಲಿ 1250 ವರ್ಷ, 1250 ನಿಧಾನಕ್ಕೆ ಕಲೆಗಳು ಕಡಿಮೆ ಆದ್ರೆ ನೋಡಿ, ಒಂದು ಫುಲ್ ಯುಗ ಆದ್ರೂ ಬರೀ 2 ಕಲೆ ಕಡಿಮೆ ಆಗೋದು. ಆಮೇಲೆ ತ್ರೇತಾದಲ್ಲಿ ಇನ್ ಸ್ವಲ್ಪ ಜಾಸ್ತಿ ಕಲೆ, ಆಮೇಲೆ ನೋಡಿ ದ್ವಾಪರದಲ್ಲಿ ದರ್ದರ್ ಅಂತ ಇಳಿತದೆ. ಏಕೆ? ರಾವಣ ಪಾಪಕರ್ಮಗಳು ಮಾಡ್ದಂಗೆ ಕಲೆಗಳು ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಬಾಬಾ, ಗ್ರಹಣ, ಈಗ ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತಾರಲ್ಲ, ಈಗ ಎಲ್ಲ ತತ್ವಗಳಿಗೆ ಎಲ್ಲ ಸ್ಟಾರ್ಸು ಪ್ಲಾನೆಟ್ಸ್ ಎಲ್ಲ ಬಂದ್ಬಿಡ್ತು ಗ್ರಹಣ. ಅದಕ್ಕೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ನೆನಪಿಂದನೇ ಗ್ರಹಣ ಇಳಿಸ್ಕೊಳ್ಬೇಕು, ನನ್ನ ನೆನಪು ಜಾಸ್ತಿ ಮಾಡ್ರಿ, ದೇಹಾಭಿಮಾನದಲ್ಲಿ ಬರಬೇಡಿ. ಎಲ್ಲ ಗ್ರಹಣದ ಮೂಲ ಕಾರಣ ದೇಹಾಭಿಮಾನ. ಸಿ, ಇದು ಎಷ್ಟು ಸ್ಟ್ರಾಂಗ್ ಹೇಳ್ತಿದ್ದಾರೆ ಬಾಬೂರು. ಖಡ ಪಾಪ. ನೀವು ಆತ್ಮಾಭಿಮಾನಿ ಆಗದೆ ನಡೆಯೋದು ನಿಮ್ಮ ರೀತಿ ನೀತಿ. ದೇಹಾಭಿಮಾನ, ಚರ್ಮದ ಚಲನೆ, ಅದೇ ಒಂದು ಕಠಿಣ ಪಾಪ. ಅಂದರೆ ಇನ್ನು ಅದರ ನಂತರ ವಿಕಾರಗಳ ವಶ ಆಗಿ ಮಾಡೋದು ಎಷ್ಟು ಪಾಪ, ಎಷ್ಟು ಪಾಪ. ಯೋಚನೆ ಮಾಡಿ. बच्चों को इस एक जन्म के लिए ही शिक्षा मिलती है, क्योंकि अभी दुनिया को चेंज होना है. फिर ऐसी शिक्षा कभी मिलती नहीं है. बैरिस्ट्री आदि की शिक्षा तो जन्म जन्मांतर लेते आए हो. ಇದೊಂದೇ ಜನ್ಮದಲ್ಲಿ ನಾನು ಶಿಕ್ಷಣ ಕೊಡೋದು, ಪ್ರಪಂಚ ಚೇಂಜ್ ಆಗಬೇಕು. ಅರೆ ಮಕ್ಕಳೇ, ಈ ಶಿಕ್ಷಣದ ಬೆಲೆ ಇಟ್ಕೊಳ್ಳಿ, ಧಾರಣೆ ಮಾಡ್ರಿ. ಇನ್ಯಾವಾಗಲೂ ನಾನು ಕೊಡಲ್ಲ. ಸ್ಕೂಲಲ್ಲಾದರೆ ನಿಮಗೆ ಬ್ಯಾರಿಸ್ಟ್ರ್ ಆಗೋದು, ಡಾಕ್ಟ್ರ್ ಆಗೋದು, ಏನೋ ಒಂದು ಶಿಕ್ಷಣ ಸಿಗುತ್ತೆ. ಇಲ್ಲಿ ನೋಡಿ, ನಾನು ಎಂಥ ಹೈಯೆಸ್ಟ್ ಶಿಕ್ಷಣ ಕೊಡ್ತೀನಿ. ये ज्ञान एक बार मिला बस, ज्ञान का सागर बाप ही एक बार आते हैं. अपना और रचना के आदि मध्य अंत का ज्ञान सारा नॉलेज दे देते हैं. बाप कितना सहज समझाते हैं, तुम आत्मा है पाठधारी हो. ನಮ್ಮ ತಂದೆ ಒಂದೇ ಸಾರಿ ಬರೋದು, ಒಂದೇ ಸಾರಿ ಜ್ಞಾನ ಸಾಗರ ಬಂದು ಇಷ್ಟು ಹೈಯೆಸ್ಟ್ ಜ್ಞಾನ ಕೊಡ್ತಾರೆ. ಎಷ್ಟು ಬೆಲೆ ಇರಬೇಕು ಆ ಜ್ಞಾನದ್ದು, ಜ್ಞಾನ ಸಾಗರ ತಂದೆದು. ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡೋದಲ್ಲದೆ ತನ್ನ ಟೋಟಲ್ ಸೀಕ್ರೆಟ್ ಹೇಳ್ಬಿಟ್ರು. ಎಷ್ಟು ಸಹಜವಾಗಿ ತಿಳಿಸಿದ್ದೀನಿ ನಾನು. ಅರೆ ಮಕ್ಕಳೇ, ನೀವು ಆತ್ಮಗಳು, ಪಾತ್ರಧಾರಿಗಳು. ಆತ್ಮಾಯೇ अपने घर से आकर यहाँ पाठ बजाते, उनको मुक्ति धाम कहा जाता. तुम आत्माएं स्वर्ग है जीवन मुक्ति, यहाँ तो है ही जीवन बंद. ये अक्षर भी यथार्थ रीति याद करने है, मोक्ष भी होता नहीं. ನೀವು ಆತ್ಮಗಳು ಅಲ್ಲಿಂದ ಪಾಠ ಮಾಡಕ್ಕೆ ಬರ್ತೀರ ಮನೆಯಿಂದ, ಅದು ಮುಕ್ತಿಧಾಮ, ಸ್ವರ್ಗದ ಸ್ಥಿತಿ, ಜೀವನ್ ಮುಕ್ತಿ. ಕಲಿಯುಗ ಅಂದರೆ ಜೀವನ್ ಬಂಧನ. ಮಕ್ಕಳೇ, ಈಗೇನು ಅಂತ್ಯ ಅಂದರೆ ಹೋಗ್ಬೇಕು ಮನೆಗೆ. ಮೋಕ್ಷ ಅಂತೂ ಯಾರಿಗೂ ಸಿಕ್ಕಲ್ಲ. मनुष्य कहते हैं मोक्ष मिल जाए, अर्थात आवागमन से निकल जाए, परंतु पाठ से तो निकल नहीं सकते हो. ये अनादि बना बनाया खेल है. वर्ल्ड की हिस्ट्री जाग्राफी हूबहू रिपीट होती है. सतयुग में वही देवता आएंगे, फिर पीछे इस्लामी बौद्धी आदि सब आएंगे. ये ह्यूमन जाड़ बन जाएगा, इनका बीज ऊपर में है. ತಂದೆ ಹೇಳಿದ ಮೋಕ್ಷ ಹೆಂಗೆ ಪಡ್ಕೊಳ್ಳೋದು? ಆತ್ಮ ಅನಾದಿ ಅವಿನಾಶಿ. ನಿಮ್ದೇನು ಪಾರ್ಟ್ ಇದೆ, ಪಾರ್ಟಿಂದ ನೀವು ತಪ್ಪಿಸ್ಕೊಳಕ್ಕಾಗಲ್ಲ, ಬರಲೇಬೇಕಾಗುತ್ತೆ ಮಕ್ಕಳೇ. ಡ್ರಾಮಾದ ಇತಿಹಾಸ ಭೂಗೋಳ ಹೂಬಹು ಎಕ್ಸಾಕ್ಟ್ಲಿ ರಿಪೀಟ್ ಆಗುತ್ತೆ. ಸತ್ಯುಗದಲ್ಲಿ ಯಾರು ಬಂದಿದ್ರು ದೇವತಾ ರೂಪದಲ್ಲಿ ಅವರೇ ಬರ್ತಾರೆ. ಆಮೇಲೆ ಎಲ್ಲರೂ ಬರ್ತಾರೆ, ಇಸ್ಲಾಂ, ಬೌದ್ಧ ಅವರು, ಇವರು ಎಲ್ಲ ಬೇರೆ ಧರ್ಮಗಳವರೆಲ್ಲ. ಹ್ಯೂಮನ್ ಮನುಷ್ಯ ಮಾನವ ವಂಶ ವೃಕ್ಷ ಏನಿದೆ ಅದು ಕಂಪ್ಲೀಟ್ ತಯಾರಾಗುತ್ತೆ ಎಂಡಸ್ಟ್ರೊಳಗಡೆ. ಆಮೇಲೆ ಬಾಬಾ ಬೀಜರೂಪ ಅವ್ರ ಮೇಲಿರೋರು ಇಲ್ಲಿ ಪ್ರಕಟ ಆಗ್ತಾರೆ, ಬರ್ತಾರೆ ತಾನೆ. ಇದೆಲ್ಲ ನಿಧಾನಕ್ಕೆ ವೃದ್ಧಿ ಆಗ್ತಾ ಹೋಗುತ್ತೆ. ಬಾಪೇ ಮನುಷ್ಯ ಸೃಷ್ಟಿ ಕಾ बीज रूप. मनुष्य सृष्टि तो आई ही, परंतु सतयुग में बहुत छोटी होती है, फिर धीरे धीरे बहुत वृद्धि को पाती है. अच्छा, फिर चोटी कैसे होंगी? बाप आकर पतित से पावन बनाते हैं. कितने थोड़े पावन बनते, कोटों में कोई निकलते हैं. आधा कलब बहुत थोड़े होते हैं.
ಇಷ್ಟು ಮಾನವ ವಂಶವೃಕ್ಷ ದೊಡ್ಡದಾಗಿ ಬೆಳೀತು. ನಿಧಾನಕ್ಕೆಲ್ಲ ಬಂದಂಗೆ ವೃದ್ಧಿ ಆಗ್ತಾ ಹೋಯಿತು. ಮತ್ತೆ ಚಿಕ್ಕದಂಗಾಯಿತು. ಸತ್ಯುಗದಲ್ಲಿ ಸ್ವಲ್ಪನೇ ಇರ್ತಾರಲ್ಲ, ಅದು 2 ಯುಗಗಳ ತನಕ ಅದನ್ನು ಮನುಷ್ಯ ಸೃಷ್ಟಿ ಬೀಜರೂಪ ತಂದೆಯ ಹತ್ರನೇ ಪ್ಲ್ಯಾನ್ ಇರೋದು. ನೆಕ್ಸ್ಟ್ದಕ್ಕೆ ಹೆಂಗೆ ಸಸಿ ಹಾಕೋದು. ನಾನು ಬಂದಾಗ ನೋಡಿ ಮಕ್ಕಳೇ, ನನ್ನನ್ನು ಕೋಟಿಯಲ್ಲಿ ಕೆಲವರಲ್ಲ ಕೆಲವರಷ್ಟೇ ಅರ್ಥ ಮಾಡ್ಕೋತಾರೆ. ಯಾರು ಅರ್ಥ ಮಾಡ್ಕೊಂಡು ಪುರುಷಾರ್ಥ ಮಾಡ್ತಾರೆ ಅವರೇ ಬರ್ತಾರೆ, ನಾನು ಆಸ್ತಿ ತಗೋತಾರೆ. ಇನ್ನು ಬಾಕಿಯವ್ರು ಬರೋಕ್ಕಾಗಲ್ಲ. ಸಿಂಪಲ್ ಮಾತು. ಎಲ್ಲರಿಗೂ ಆಫರ್ ಇದೆ, ಯಾರಿಗೂ ನೀವೇನು ಬರಬೇಡಿ ಅಂತ ಹೇಳಲ್ಲ. ಬಟ್ ಬರೋರು ಎಷ್ಟು ಜನ? आधा कल्प में कितना वृद्धि होती है। तो सबसे जास्ती संप्रदाय उन देवताओं की होनी चाहिए, क्योंकि पहले पहले ये आते हैं, परंतु और धर्मों में चले जाते हैं, क्योंकि बाप को ही भूल गए हैं। यह है एकज भूल का खेल, भूलने से कंगाल हो जाते, भूलते भूलते एकदम भूल जाते हैं। भक्ति में पहले एक की करते हैं, क्योंकि सर्व की सदगति करने वाला एक ही बाप है। फिर दूसरे किसी की भी भक्ति क्यों नहीं करनी चाहिए? इन लक्ष्मी नारायण को भी बनाने वाला तो शिव है ना, कृष्ण बनाने वाला कैसे होगा? ये तो हो ही नहीं सकता है. ಬಾಬಾ ಹೇಳೋದು ಆ್ಯಕ್ಚುಲಿ ಅರ್ಧಕಲ್ಪದ ನಂತರ ಏನು ವೃದ್ಧಿ ಆಗುತ್ತಲ್ಲ ಪಾಪ್ಯುಲೇಷನ್ನು, ದೇವತಾ ಧರ್ಮ ಜಾಸ್ತಿ ಆಗಬೇಕಾಗಿತ್ತು. ಹಂಗಾಗಲಿಲ್ಲ. ಯಾಕೆಂದರೆ ದೇವತಾ ಧರ್ಮದವರು ಎಲ್ಲವನ್ನು ಮರೆತುಬಿಟ್ಟು ಎಲ್ಲರ ಹಿಂದೆ ಧರ್ಮಪಿತರು ಬಂದ್ರಲ್ಲ, ಕನ್ವರ್ಟ್ ಆಗಿ ಹೊರಟೋಗ್ಬಿಡ್ತಾರೆ. ಅದಕ್ಕೆ ಈ ಪಾಪ್ಯುಲೇಷನ್ ಜಾಸ್ತಿ ಆಗಲಿಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾವ್ರು ಅಂತಂದರೆ, ಮೂಲ ಮಾತು ದೊಡ್ಡದರಲ್ಲಿ ದೊಡ್ಡ ಮಿಸ್ಟೇಕ್ ಏಕಜ್ ಭೂಲ್. ತಂದೆಯನ್ನು ಮರಿತಾ ಪೂರ ಮರೆತು ಬಿಟ್ರಲ್ವ ಮಕ್ಕಳೇ. ದ್ವಾಪರದ ಆದಿಯಲ್ಲಿ ಬಂದಾಗ ನೀವು ಬರೀ ನನ್ನ ಭಕ್ತಿ ಮಾಡಿದ್ರಿ, ಆಮೇಲೆ ನಂದೇ ಮಾಡಬೇಕಲ್ವಾ. ಆಮೇಲೆ ಲಕ್ಷ್ಮೀನಾರಾಯಣ ಕತೆ ಎಲ್ಲ, ಇವಾಗಂತೂ ತತ್ವಗಳು ಮನುಷ್ಯರು ಎಲ್ಲರನ್ನೂ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಇಷ್ಟು ತಮೋಗುಣಿ ಆಗ್ಬಿಟ್ರು. ಅಂದರೆ ದೇವತೆಗಳೇ ದೇವ್ರಂತ ತಿಳ್ಕೊಂಬಿಟ್ರು. ಕೃಷ್ಣ ಹೆಂಗೆ ದೇವತೆ ಮಾಡೋಕ್ಕಾಗುತ್ತೆ, ಅಥವಾ ಲಕ್ಷ್ಮೀನಾರಾಯಣ ಹೆಂಗೆ ಮಾಡೋಕ್ಕಾಗುತ್ತೆ? ಬಾಬನನ್ನು ಮರೆತು ಬಿಟ್ರಲ್ಲ. ರಾಜಯೋಗ ಸಿಕ್ಲಾನೆ ವಾಲ ಕೃಷ್ಣ ಕೈಸೆ ಹೋಂಗ ಅಂದರೆ ಗೀತೆಯಲ್ಲಿ ಹೆಸರಾಕಿದಾರಲ್ಲ. ರಾಜಯೋಗ ಕೃಷ್ಣ ಹೆಂಗೆ ಕಲಿಸೋದು? ಕೃಷ್ಣ ರಾಜಯೋಗ ಕಲ್ತು ಕೃಷ್ಣ ಆಗಿದ್ದಲ್ವಾ. वो तो सतयुग का प्रिंस कितना बड़ी भूल कर दी है. ಸತ್ಯುಗದ ಪ್ರಿನ್ಸು ಕೃಷ್ಣನ ಆತ್ಮ, ಅವ್ರು ಹೆಂಗೆ ಬಂದಿಲ್ಲ ರಾಜಯೋಗ ಕಲಿಸ್ತಾರೆ? ಎಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದ್ರು. ಬುದ್ಧಿ ಮೇ ಬೈಟ್ತಾ ಹಿ ನಯ್ಯ. ಎಷ್ಟಾದರೂ ಹೇಳ್ರಿ, ಬುದ್ಧಿಯಲ್ಲಿ ಭೂಸ ಕೂತಿದೆಯಲ್ಲ, ಕೃಷ್ಣ ಗೀತಾ ಜ್ಞಾನದಾತ, ಅದನ್ನು ಡಿಲೀಟೇ ಮಾಡಲ್ಲ ಜನ. अब बाप कहते हैं मुझे याद करो और दैवी गुण धारण करो, कोई भी प्रॉपर्टी का झगड़ा आदि है तो उनका खलास कर दो. झगड़ा करते करते तो प्राण भी निकल जाएगा. बाप समझाते हैं इसने छोड़ा तो कोई झगड़ा आदि थोड़े ही किया, कम मिला तो वो जाने, तो सोचा जाने दो, उसके बदले कितनी राजाई मिल गई. बाबा बताते मुझे साक्षात्कार हुआ विनाश और राजाई का, तो कितना खुशी हुई. हमको विश्व की बादशाही मिलती है. अरे ये क्या है? ऐसे थोड़े ही कोई भूख मारेंगे. बिगर पैसे वाले भी पेट तो भरते हैं ना. मम्मा ने कुछ लाया क्या ಕೇಳ್ತಿದ್ದಾರೆ ನೋಡಿ. ಬಾಬಾ ಎಷ್ಟು ಸುಂದರವಾಗಿ ಹೇಳ್ತಿದ್ದಾರೆ. ಬಾಬಾ ಹೇಳೋದು, ಅರೆ ಮಕ್ಕಳೇ, ಈಗ ನನ್ನನ್ನು ಎಷ್ಟು ಸಾಧ್ಯನೋ ಜಾಸ್ತಿ ನೆನಪು ಮಾಡಿ ದೈವಿ ಗುಣ ಧಾರಣೆ ಮಾಡಿ, ಪ್ರಾಪರ್ಟಿ ಜಗಳಗಳಿದ್ರೆ ಅದನ್ನು ಸರಿ ಮಾಡ್ಕೊಂಡ್ಬಿಡಿ. ಎಷ್ಟಾಗೋದು? ಹೆಂಗೆ ಬ್ರಹ್ಮ ಬಾಬನಿಗೆ ಏನು ಕಡಿಮೆ ಸಿಕ್ತು, ಜಗಳ ಮಾಡೋಕ್ಕೆ ಹೋದ್ರ? ಎಷ್ಟೊಂದು ಕೊಡಬೇಕಾಗಿತ್ತು. ಆತ ಏನೋ ಮಾಡಿ ಕೊಟ್ಟ, ಆದರೆ ಬಾಬಾ ಕೇಳಕ್ಕೂ ಹೋಗಿಲ್ಲ, ನಂಗೆ ಯಾಕಪ್ಪ ಇಷ್ಟು ಕೊಡ್ತೀಯಾ ಅಂತ. ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮ ಬಾಬಾ ನನಗೆ ರಾಜಾಯಿ ಸಾಕ್ಷಾತ್ಕಾರ ಆಯಿತು, ಈಗ ವಿನಾಶ ಆಗೋದಿದೆ, ರಾಜಾಯಿ ಬಾಬಾ ಕೊಡ್ತಿದ್ದಾರೆ, ನನಗೆ ಆನಂದ ಆಗೋಯ್ತು. ಅಯ್ಯೋ ಈತ ಕೊಟ್ರೆಷ್ಟು ಬಿಟ್ರೆಷ್ಟು, ನಂದು ಹೊಟ್ಟೆ ತುಂಬಲ್ವಾ? ಏನು ದುಡ್ಡು ಇಲ್ದವ್ರಿಗೂ ಹೊಟ್ಟೆ ತುಂಬುತ್ತದೆ ಅಂದರೆ ಬಾಬಾ ಬಿಡ್ತಾರ ಅನ್ನೋ ಥರ ಅವರಿಗೆ ಮನಸ್ಸಲ್ಲಿ ಬಂದ್ಬಿಡ್ತು. ಇವ್ರು ಕೊಟ್ಟಿದ್ದು 2 ದಿವಸ ಬರ್ಬೋದು, ರಾಜಾಯಿ ನನಗೆ ಇಷ್ಟು ದೊಡ್ಡದು ಸಿಗ್ತಿದೆ ಅನ್ನೋ ನಶೆ ಬಂದ್ಬಿಡ್ತು. ಅದಕ್ಕೆ ಬಾಬಾ ಹೇಳ್ತಿರೋದು, ಈಗ ಪ್ರಾಪರ್ಟಿ ಹಿಂದೆ ಹೋಗ್ಬಿಟ್ಟು ನೀವು ಇಡೀ ಜನ್ಮ ಎಲ್ಲ ದುಡ್ಡು ಪ್ರಾಪರ್ಟಿಗಳ ಹಿಂದೆ ಹಂಗೆ ಪ್ರಾಣ ಹೊರಟೋಗ್ಬಿಟ್ರೆ ನಿಮ್ಮ ಗತಿ ಏನು ಮಕ್ಕಳೇ? ಅದಕ್ಕೆ ಹೆಂಗಿದೆಯೋ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಕಳ್ಕೊಂಬಿಡಿ, ಬಿಟ್ಬಿಡಿ ಅಂತ ಹೇಳ್ತಿಲ್ಲ ಬಾಬವರು, ಬಟ್ ಡಿಸಿಷನ್ ತಗೊಳ್ಳಿ, ಏನು ಮಾಡಬೇಕು ಮಾಡಿಬಿಟ್ರೆ ಮಕ್ಕಳೇ ಅಂತಿದ್ದಾರೆ.
ಅದೇ ಮಮ್ಮ ಏನ್ ತಗೊಂಬಂದಿದ್ರಾ? ಮಮ್ಮ ನೋಡಿ ಎಷ್ಟು ವಿಶ್ವದ ಮಹಾರಾಣಿ ಆಗಿದ್ದು. तो कितना मम्मा को याद करते हैं, बाप कहते हैं याद करते हो, ये तो ठीक है, परंतु अभी मम्मा के नाम रूप को याद नहीं करना है, हमको भी उन जैसी धारणा करनी है, हम भी मम्मा जैसे अच्छा बनकर गद्दी लायक बने, सिर्फ मम्मा की महिमा करने से थोड़े ही हो जाएंगे। बाप तो कहते हैं बच्चे मामेकम याद करो, याद की यात्रा में रहना है, मम्मा जैसा ज्ञान सुनाना है। ಅಂದ್ರೆ ಕೆಲವರೆಲ್ಲ ಮಮ್ಮ ಅಂದ್ರೆ ತುಂಬಾ ಇಷ್ಟ ಇರೋರು ಇದ್ರಲ್ಲ, ಮಮ್ಮ ಶರೀರ ಬಿಟ್ಬಿಟ್ರು. ಮಮ್ಮನನ್ನ ನೆನಪು ಮಾಡಿ ಮಹಿಮೆ ಮಾಡ್ಕೊಂಡು ಕೂತಿದ್ರೆ ಏನೂ ಪ್ರಯೋಜನ ಇಲ್ಲ. ಮಮ್ಮನ ತರಹ ಗುಣ ಧಾರಣೆ ಮಾಡಿ ಗದ್ದಿ ಲಾಯಕ್ಕಾಗಿ ಹಂಗೆ ಅಷ್ಟು ಪ್ರೀತಿ ಇದ್ರೆ ಮಮ್ಮನ ತರಹ ಜ್ಞಾನ ಹೇಳೋದು ಕಲ್ತ್ಕೊಳ್ಳಿ ಅಂತಿದ್ದಾರೆ. ಮಮ್ಮನ ಡೆಪ್ತ್ ತುಂಬಾ ಇತ್ತಲ್ಲ, ಜ್ಞಾನದ ಗಾಂಭೀರ್ಯ ಅಂದ್ರೆ ದ ಡೀಪ್ ಇನ್ಸೈಡ್ ಏನು ಪರಮಾತ್ಮ ಜ್ಞಾನ ಅನ್ನೋದನ್ನ ಅವ್ರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ, ಇಮಿಡಿಯೇಟು ಬೇರೆಯವ್ರಿಗೆ ಹೇಳೋರು. मम्मा की महिमा का सबूत तब हो जब तुम भी ऐसे महिमा लायक बनकर दिखाओ। सिर्फ मम्मा मम्मा कहने से कोई पेट नहीं भरेगा और ही पेट पीठ से लग जाएगा। शिव बाबा को याद करने से पेट भरेगा, इस दादा को भी याद करने से पेट नहीं भरेगा। याद करना एक का ही बलिहारी है, युक्ति रचनी चाहिए सर्विस का सदाई मुख से फूल निकले। ಮಮ್ಮ 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 ಅಂತ ಹೇಳ್ಬೇಡಿ, ಸುಮ್ಮನೆ ಮಹಿಮೆ ಮಾಡಿಕೊಂಡು ಅವ್ರ ಥರ ಪೂಜ್ಯರಾಗಿ ಮಹಿಮಾ ಯೋಗ್ಯರಾಗಿ ತೋರಿಸಿ. ಒಂದು ಬರೀ ಮಮ್ಮ ಅಂತಂದ ತಕ್ಷಣ ಹೊಟ್ಟೆ ತುಂಬಲ್ಲ, ಹೊಟ್ಟೆ ಹೋಗ್ಬಿಟ್ಟು ಬೆನ್ನು ಮುಟ್ಬಿಡುತ್ತೆ. ಅಂದರೆ ನಿಮ್ಮ ಭಾಗ್ಯ ಎಲ್ಲ ಖಾಲಿ. ಬ್ರಹ್ಮನನ್ನು ನೆನಪು ಮಾಡಿದ್ರು ಏನು ಸಿಕ್ಕಲ್ಲ, ನಾನು ಒಬ್ಬನನ್ನೇ ನೆನಪು ಮಾಡಬೇಕು, ಅರೆ ಮಕ್ಕಳೇ ಬಲಿಹಾರಿ ಒಬ್ಬ ತಂದೆದು ನೆನಪು ಮಾಡೋದಕ್ಕೆ ಯುಕ್ತಿಗಳು ಮಾಡಿ, ಸರ್ವೀಸ್ ಮಾಡೋಕ್ಕೆ ಯುಕ್ತಿಗಳು ಮಾಡಿ, ಸದಾ ನಿಮ್ಮ ಮುಖದಿಂದ ಹೂಗಳು ಬರಬೇಕಂದ್ರೆ ಜ್ಞಾನ ರತ್ನಗಳು. ಅಗರ್ ಕಾಂಟೆ ಪತ್ತರ್ ನಿಕಲ್ತೆ ಹೇ ತೋ ಪತ್ತರ್ಕೆ ಪತ್ತರ್ ಟೆಹರೆ. ಬೇರೆಯವ್ರಿಗೆ ಹರ್ಟಾಗೋ ಥರ ಮಾತಾಡೋದೇನಿದೆ, ಅಪಶಬ್ದಗಳನ್ನು ಯೂಸ್ ಮಾಡೋದೇನಿದೆ. ಬಾಬಾ ಹೇಳ್ತಾರೆ ಇದರಿಂದ ಏನು ಕಲ್ಲಾಗೆ ಉಳ್ಕೊಂಡ್ಬಿಟ್ಟಿದ್ದೀರಾ ನೀವು, ಒಂದಿಷ್ಟು ಹೂ ಆಗೋ ಪ್ರಯತ್ನ ಇಲ್ಲ. ಇವತ್ತು ಬಾಬಾ ಕಲ್ಲು ಅಂತಿದ್ದಾರೆ ಅಂತಿಂಥ ಶಬ್ದಗಳು ಮಾತಾಡಿದ್ರೆ, ತುಕ ಕೊಡೋ ಮಾತಾಡಂಗಿಲ್ಲ ಅಂತ. ಗುಣ ಬಹುತ್ ಅಚ್ಚೆ ಧಾರಣ ಕರ್ನ ಅಂದ್ರೆ ಮಾತಲ್ಲಿ ಯಾವುದೇ ವಿಕಾರಗಳ ಅಂಶ ಇರಂಗಿಲ್ಲ. ಅದನ್ನ ಕಲ್ಲು ಮತ್ತೆ ಮುಳ್ಳು ವಿಕಾರಗಳ ಅಂಶ ಇದ್ರೆ ಮುಳ್ಳಂತ ಹೇಳಲಾಗುತ್ತೆ. ಅದಕ್ಕೆ ಪದವಿನೂ ಹೋಗುತ್ತಲ್ಲ, ಇಂಪಾರ್ಟೆಂಟ್ ವಿಷಯ. गुण बहुत अच्छे धारण करना है तुमको, ಯಾಯಿ ಸರ್ವಗುಣ ಸಂಪನ್ನ ಬನ್ನ. ಗುಣ ತುಂಬ ಚೆನ್ನಾಗಿರೋ ಧಾರಣೆ ಮಾಡ್ಬೇಕು, ಯಾಕೆಂದ್ರೆ ನೀವು ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ಸಜಾ ಕಾಯಂಗೆ ಫಿರ್ ಅಚ್ಚಾ ಪದ ನೈ ಮಿಲೇಗ. ಪನಿಷ್ಮೆಂಟ್ ತಗೊಳ್ಳೋದಂದ್ರೇನೆ ರೆಸ್ಪೆಕ್ಟ್ ಇಲ್ಲ ಅಂತ ತಾನೇ. ಸರಿ ಇಲ್ಲಲ್ಲ, ಒಡಿಸ್ಕೋತಾ ಇದ್ರೆ ಹೆಂಗಿರುತ್ತೆ, ಅವ್ರಿಗೇನು ಬೆಲೆ ಇರುತ್ತೆ. यहाँ बच्चे आते हैं बाप से डायरेक्ट सुनने, यहाँ ताजा ताजा नशा बाबा चढ़ाते। सेंटर पर नशा चढ़ता है, फिर घर गए संबंधी आदि देखे तो खलास हो जाए. ಮಧುಬನಕ್ಕೆ ಹೋಗ್ತೀವಲ್ಲ, ಎಲ್ಲಿ ಬಾಬಾ ಡೈರೆಕ್ಟ್ ನಶೆ ಬರೋಂಗೆ ಹೇಳ್ತಾರೆ. ಸಾಕಾರ ಬಾಬಾ ಇರುವಾಗ ಇನ್ನು ಕೇಳಬೇಕಾ? ಬಾಬಾ ಹೇಳ್ತಿರೋದು ಸೆಂಟರ್ಸ್ಗೆ ಹೋದ್ರೆ ಮಕ್ಕಳು ಕೇಳ್ತಾರೆ, ಸೆಂಟ್ರಲ್ಲಿ ಇರೋಷ್ಟು ನಶೆ. ಮನೆಗೆ ಹೋಗಿ ಸಂಬಂಧಿಗಳು ನೋಡಿದ ತಕ್ಷಣ ಕಲಾಸ್, ಸೋಡಾ ವಾಟರ್ ಆಗ್ಬಿಡುತ್ತೆ. ಸೂಕ್ಷ್ಮ ಸಂಬಂಧಗಳದ್ದು ಬಂದ್ಬಿಡುತ್ತಲ್ಲ ಮಾಯೆ. तो यहाँ तुम समझते हो हम बाबा के परिवार में बैठे हैं, वहाँ आसुरी परिवार होता है ना, कितने झगड़े आदि रहता है, वहाँ जाने से ही कीचड़ पट्टी में जाकर पड़ते हैं. ಇಲ್ಲಿ ಅಂದ್ಕೋತೀರಾ ಬಾಬನ್ ಪರಿವಾರದಲ್ಲಿ, ಪ್ರಭು ಪರಿವಾರದಲ್ಲಿ ಇದೀವಿ ಅಂತ. ಮನೆಗೆ ಹೋದ್ರೆ ಎಲ್ಲ ಆಸುರಿ ಪ್ರವೃತ್ತಿ ಎಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಅವ್ರ ಸಂಘದಲ್ಲಿ ಬಂದು ಕಿಚಡ್ ಪಟ್ಟಿಯಲ್ಲಿ ಅಂದರೆ ಪವಿತ್ರ ಬ್ರಾಹ್ಮಣರು ಕಿಚಡದಲ್ಲಿ ಬಿದ್ದಂಗೆ. ಯಾರ್ಲಿ ಜ್ಞಾನ ಯೋಗ ಇಲ್ದವ್ರ ಸಂಘ ಹಂಗೆ ಇರುತ್ತಲ್ಲ, ಏನು ಮಾಡೋದು. यहाँ तो तुमको बाप भूलनी नहीं चाहिए, दुनिया में सच्ची शांति किसको भी मिल ना सके. पवित्रता सुख शांति संपत्ति सिवाय बाप के कोई दे नहीं सकता है.
ತುಂಬ ಇಂಪಾರ್ಟೆಂಟ್ ಅಲ್ಲ. ಮಧುಬನದಲ್ಲಿ ಇರೋಷ್ಟು ಸಮಯ 1 ಸೆಕೆಂಡ್ ಬಾಬನನ್ನು ಮರಿ ಕೂಡ್ದು ಅಟೆನ್ಷನ್ ಇರಲಿ. ನಿಜವಾದ ಸುಖ, ಶಾಂತಿ, ಪವಿತ್ರತೆ ತಂದೆಯಿಂದನೇ ಸಿಗೋದು, ಬೇರೆ ಯಾರೂ ಕೊಡೋಕ್ಕಾಗೋದೇ ಇಲ್ಲಲ್ಲ. ಐಸೆ ನೈ बाप आशीर्वाद करते आयुष्मान भव पुत्रवान भव नहीं, आशीर्वाद से कुछ नहीं मिलता है, ये मनुष्यों की भूल है. सन्यासी आदि भी आशीर्वाद नहीं कर सकते. आज आशीर्वाद देते कल खुद ही मर जाते हैं. पोप भी देखो कितने होकर गए हैं. गुरु लोग भी गद्दी, गुरु लोगों की भी तो गद्दी चलती है. ಹಂಗಲ್ಲ, ನೀವು ಬಂದ್ಬಿಟ್ರೆ ನಾನು ಆಯುಷ್ಮಾನ್ ಭವ ಪುತ್ರವಾನ್ ಭವ ಸಂಪತ್ತಿವಾನ್ ಭವ ಇದೆಲ್ಲ ಹೇಳ್ತೀನಿ ಅಂತ. ಆಶೀರ್ವಾದದಿಂದ ಏನು ಕೆಲಸ ಆಗಲ್ಲ ಮಕ್ಕಳೇ, ಇದೆಲ್ಲ ತಪ್ಪು ಮಾತು. ಈ ಸನ್ಯಾಸಿಗಳು ಕಲಿಸಿರೋದು ಎಲ್ಲ ಆಶೀರ್ವಾದ ಮಾಡ್ತೀವಿ. ಪೋಪು ಬಾಬಾ ಹೇಳ್ತಾರೆ, ಇವತ್ತು ಆಶೀರ್ವಾದ ಕೊಟ್ಟರು ನಾಳೆ ಅವರೇ ಶರೀರ ಬಿಡ್ತಾರೆ. ಅವ್ರ ಆಶೀರ್ವಾದ ಎಲ್ಲಿ ನಡೆಯುತ್ತೆ? ಪೋಪು ಎಲ್ಲರದು ಗದ್ದಿಗಳು ನಡೆಯುತ್ತಲ್ಲ, ಒಂದು ಪೋಪ ಆದ್ಮೇಲೆ ನೆಕ್ಸ್ಟ್ ಸನ್ಯಾಸಿಗಳದು ನೆಕ್ಸ್ಟ್ ಅವರೇ ಇರಲ್ಲ ಅಂದ್ರೆ ಅವ್ರ ಆಶೀರ್ವಾದ ಏನಿರುತ್ತೆ ಅಂತಿದ್ದಾರೆ ಬಾಬಾ. ಅಂದ್ರೆ ಪಡಾಯಿ ಸೋರ್ಸ್ ಆಫ್ ಇನ್ಕಮ್, ಚೆನ್ನಾಗಿ ಓದ್ರಿ, ಕಷ್ಟಪಡ್ರಿ, ನಿಮ್ಮ ಪರಿಶ್ರಮದಿಂದ ನಿಮ್ಮ ಕರ್ಮಗಳ ಆಧಾರದ ಮೇಲೆನೆ ಭಾಗ್ಯ ತಗೊಳ್ಳೋದು. ಭಾಗ್ಯ ತಗೊಳಕ್ಕೆ ನಾನು ಶಕ್ತಿ ಕೊಡ್ತೀನಿ, ನನ್ನ ಮತದ ಮೇಲೆ ಇರಿ, ಧಾರಣೆ ಮಾಡ್ರಿ ಅಂತ ಹೇಳ್ತಿರೋದು. ಸುಮ್ಮನೆ ಕೂತ್ಕೊಂಡು ಬಾಬಾ ಬಾಬಾ ಅಂದ್ಬಿಟ್ರೆ ಕೆಲಸ ಆಗ್ಬಿಡುತ್ತೆ ಅಂದ್ಕೊಳ್ಳಂಗಿಲ್ಲ. ಅಪ್ಪನ ಪರಿಶ್ರಮ ಹೋನಾ ಚಾಹಿಯೆ. ತುಂಬ ಇಂಪಾರ್ಟೆಂಟು, ಗೊತ್ತಾಯ್ತಾ? ಸುಮ್ಮನೆ ಏನೋ ಒಂದು ನಾಮಕಾವಸ್ಥೆ, ಮೀಟೆ ಬಾಬಾ ನೀನಂದ್ರೆ ಪ್ರಾಣ, ನೀನನ್ ಬಿಟ್ರೆ ಇಲ್ಲ, ಆಮೇಲೆ ಬುದ್ಧಿಯಲ್ಲಿ ಎಲ್ಲ ಬಂದ್ಬಿಡ್ತದೆ ಆಮೇಲೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, गुरु लोग की गद्दी चलती है, छोटेपन में भी गुरु मर जाता है, फिर दूसरा कर लेते हैं. ये छोटे चेले को गुरु बना देते हैं. ये तो बाप दादा है देने वाला, ये लेकर क्या करेंगे? बाप तो निराकार है ना, लेंगे साकार. ये भी समझने की बात है. ऐसा कभी नहीं कहना चाहिए हम शिव बाबा को देते हैं. नहीं, हमने शिव बाबा से पदम लिया है, दिया नहीं है. ಕೇಳಿ, ಕಿವಿ ಮನೆಯಲ್ಲಿ ಕೂತ್ಕೊಂಡು ಅಟೆನ್ಷನ್ ಪ್ಲೀಸ್ ಕೇಳ್ತಿದ್ದೀರಲ್ವ ಎಲ್ಲರೂ ಚೆನ್ನಾಗಿ? ಒಂದೊಂದು ಮಾತಿಗೆ ಅಟೆನ್ಷನ್ ಬೇಕಿವತ್ತು. ಏನು ಹೇಳ್ತಿದ್ದಾರೆ? ನನಗೆ ಯಾರೂ ಕೊಡಲ್ಲ, ನಾನು ಯಾವಾಗಲೂ ದಾತ. ಸನ್ಯಾಸಿಗಳೂ ಚಿಕ್ಕನ್ನಲ್ಲೇ ಯಾರೋ ಸನ್ಯಾಸಿ ಮಾಡ್ತಾರೆ, ಅವ್ರ ಶರೀರ ಬಿಟ್ಟರೆ ಅವ್ರು ನೆಕ್ಸ್ಟ್ ಅವ್ರ ಮರಿಗಳನ್ನು ಇಟ್ಬಿಡ್ತಾರೆ, ಆಮೇಲೆ ಅವ್ರನ್ನೇ ಗುರುಗಳು ಮಾಡ್ಕೊಳ್ತಾರೆ. ಹಿಂಗೆ ಅವ್ರದ್ದು ನಡೀತದೆ. ಇಲ್ಲಿ ನಮ್ಮ ತಂದೆ ಸದಾ ದಾತ, ಅವ್ರು ಯಾವಾಗಲೂ ಅವಿನಾಶಿ, ಹೋಗೋರಲ್ವೇ ಅಲ್ಲ. ಪರಮಧಾಮದಲ್ಲಿ ಯಾವಾಗಲೂ ಇರ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಿಮ್ಮಿಂದ ನಾನು ಏನು ತಗೊಳ್ಳೋನಲ್ಲ, ಸದಾ ನಾನು ಕೊಡ್ತಕ್ಕಂಥ ತಂದೆ. ನೀವೇನು ಕೊಡ್ತೀರಾ ಸಾಕಾರ ತಂದೆ ಕೊಡ್ತಾರೆ, ಅವರೂ ನಿಮಗೇನೆ ಯೂಸ್ ಮಾಡ್ತಾರೆ. ಎಂದೂ ಹೇಳಬೇಡಿ ಶಿವ ಬಾಬಂಗೆ ನಾನು ಕೊಟ್ಟೆ ಅಂತ. ನೀವು ಪದಮದಷ್ಟು ತಗೊಂಡ್ರಿ, ನನಗೇನು ಯಾರು ಕೊಡಲ್ಲ. ಬಾಬಾ ತುಮಕೋ ಅನ್ಗಿನಿದ್ ದೇತೆ. ತಂದೆ ಅವಿನಾಶಿಯಾಗಿ ಬೇಕಾದಷ್ಟು ಎಣಿಸಲಾರದಷ್ಟು ಕೊಡ್ತಾರೆ. शिव बाबा तो दाता है, तुम उनको देंगे कैसे? मैंने दिया ये समझने से फिर देहाभिमान आ जाता है. ತಂದೆ ಇಷ್ಟು ದೊಡ್ಡ ದಾತ, ಎಲ್ಲದೂ ಜಗತ್ತಲ್ಲಿ ಅವಂದೇ ಅಲ್ವಾ, ಅವಂದನ್ನು ಅವನಿಗೆ ನಾವು ಕೊಡೋಕ್ಕಾಗುತ್ತಾ? ಅದು ನೀವು ಆ ಶಬ್ದನೇ ಹೇಳ್ಬಾರ್ದು ಅಂತಾರೆ ಬಾಬವರು. ಶಿವಬಾಬಂಗೆ ಕೊಟ್ಟೆ, ಶಿವಬಾಬಂಗೆ ಮಾಡಿದೆ ಅಂತ ದೇಹಾಭಿಮಾನ ಬಂದ್ಬಿಡುತ್ತೆ. ಎಚ್ಚರ ಮಕ್ಕಳೇ, ಅವ್ರದವ್ರು ತಗೊಂಡ್ರು, ಅದು ಅವರು ತಗೊಳ್ಳೋ ಕೃಪೆ ಮಾಡಿದ್ರು. ಥ್ಯಾಂಕ್ ಯು ಬಾಬಾ, ನೀನು ಸಫಲ ಮಾಡಿದೆಯಲ್ಲಪ್ಪ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಶಿವಬಾಬಾ ತಗೊಳ್ತಿದ್ದಾರೆ ಅನ್ನೋ ಪ್ರಶ್ನೆನೇ ಇಲ್ಲ. ಹಮ್ ಶಿವಬಾಬಾ ಸೆ ಲೇ ರಹೆ ಹೈ. ನಾವು ಶಿವಬಾಬಾ ಅವರಿಂದ ತಗೋತಾ ಇದ್ದೀವಿ. ಬಾಬಾ ಕೆ ಪಾಸ್ ಇತ್ನೆ ಢೇರ್ ಬಚ್ಚೆ ಆತೆ ಆಕರ್ रहते तो प्रबंध चाहिए ना. गोया तुम देते हो अपने लिए, उनको अपना थोड़ा ही करना है. ಬಾಬಾ ಹೇಳೋದು, ಸಾಕಾರ ಕೊಟ್ರು ಅವರು ಇಷ್ಟು ಜನ ಈಗ ಶಿವಬಾಬನ್ ಮೀಟ್ ಮಾಡೋಕ್ಕೆ ಮಕ್ಕಳಲ್ಲಿ ಹೋಗ್ತಾರೆ. ಅವರೆಲ್ಲ ಇರೋಕ್ಕೆ ಪ್ರಬಂಧ ಮಾಡಬೇಕಾಗುತ್ತೆ. ಈಗ ಸೆಂಟರ್ಸು ಮಾಡ್ತೀರಾ, ಎಲ್ಲ ಬಂದು ಅವ್ರ ಕಲ್ಯಾಣ ಆಗಬೇಕು, ಯೋಗ ಮಾಡ್ಬೇಕು ಅನ್ನೋ ಒಂದು ಜಾಗ ಬೇಕು ಅಂದಾಗ ನಿಮಗೋಸ್ಕರ ನೀವೇ ಮಾಡ್ಕೊಳ್ತಾ ಇರೋದು, ನಿಮಗೆ ನೀವು ಕೊಟ್ಕೊಳ್ತಾ ಇದ್ದೀರಾ. ಇದರಲ್ಲಿ ಶಿವಬಾಬನಿಗೇನು ಕೊಟ್ಟಿದ್ದು, ಬ್ರಹ್ಮನಿಗೇನು ಕೊಟ್ಟಿದ್ದು? ಏನು ಕೊಡಲಿಲ್ಲ. ಎಲ್ಲ ತಗೋತಾ ಇದ್ದೀನಿ ಬಾಬಾ, ನೀನು ಕೃಪೆ ಮಾಡಿ ಕೊಡ್ತಿದ್ಯಾ ಅನ್ಬೇಕು.
तो उनको अपना थोड़े ही कुछ करना है, ರಾಜಧಾನಿ भी तुमको देते हैं ना, इसलिए तुम करते हो. ಬ್ರಹ್ಮ ತನಗೇನಾದ್ರೂ ಮಾಡ್ಕೋಬೇಕಾ ಪಾಪ, ಇರೋವರೆಗೂ ಅದೊಂದು ಜೋಪಡಿ, ನೀರು ಸೋರೋ ಜೋಪಡಿಯಲ್ಲಿ ಇದ್ದು ಹೋದ್ರು. ಬಾಬಾ ಹೇಳ್ತಾರೆ ರಾಜಧಾನಿನೂ ನಿಮಗೆ ಕೊಡ್ತಿದ್ದೀನಿ, ಎಲ್ಲ ನೀವೇನು ಮಾಡ್ತೀರಾ ನಿಮಗೆ ಮಾಡ್ಕೊತಿದ್ದೀರಾ, ಇನ್ಯಾರಿಗೂ ಮಾಡ್ತಿಲ್ಲ. ಸೇವೆ ಮಾಡಿದ್ರೆ ನಾವೇನೋ ಮೆಹರ್ಬಾನಿ ಮಾಡಿದ್ವಿ, BKSಗೇನೋ ಕೆಲವರೆಲ್ಲ ಶಬ್ದ ಮಾತಲ್ಲಿ ತಂದ್ಬಿಡ್ತಾರೆ, ನಾವು ಕೊಡ್ತಿರೋದ್ರಿಂದನೇ ನೀವು ನಡೀತಿರೋದು ಅಂತ. ಎಷ್ಟು ದೊಡ್ಡ ಪಾಪಕರ್ಮ ಮಾಡ್ತಾರೆ, ಇದು ಯೋಚನೆ ಮಾಡೋದೇ ಇಲ್ಲ. ಯಾವುದು ಬಾಬಾ ಹೇಳ್ತಾರೆ ಖಬರ್ದಾರ್, ಈ ಥರ ಎಲ್ಲ ಮಾತಾಡೋದ್ರಿಂದ ಯಾವ ದಿನ ಯಾವ ಸೆಕೆಂಡು ಬಡತನ ಬರುತ್ತೆ ಯೋಚನೆ ಮಾಡೋಕ್ಕಾಗಲ್ಲ ನೀವು ಅಂತಾರೆ. ಎಚ್ಚರ, ಅಹಂಕಾರ ಬರಂಗಿಲ್ಲ. तुमको अपने से भी ऊंच बनाता हूँ, तुम ऐसे बाप को तुम भूल जाते हो, आधा कल्प पूज्य आधा कल्प पुजारी. ಮಕ್ಕಳೇ, ನಿಮ್ಮನ್ನ ನನಗಿಂತ ಹೈಯೆಸ್ಟ್ ಮಾಡ್ತೀನಿ, ನಾನಂತೂ ಪೂಜ್ಯನೂ ಆಗಲ್ಲ ಪೂಜಾರಿನೂ ಆಗಲ್ಲ, ನಾನು ಎಲ್ಲದರಿಂದ ದೂರ, ಎವರ್ ಪೂಜ್ಯ. ತಂದೆ ಬರೋದೇ ಇಲ್ಲಲ್ಲ ಕೆಳಗಡೆ. पूज्य बनने से तुम सुखधाम के मालिक बनते हो, फिर पुजारी बनने से दुखधाम के मालिक बन जाते हो. ये भी किसको पता नहीं है, बाप कब आकर स्वर्ग की स्थापना करते हैं. इन बातों को तुम संगम युगी ब्राह्मणी जानते हैं. बाबा इतना अच्छी रीति समझाते हैं, फिर भी बुद्धि में नहीं बैठता है. ಮಕ್ಕಳೇ, ನಾನು ನೀವು ಹೆಂಗೆ ಪೂಜ್ಯ ಪೂಜಾರಿಗಳಾಗ್ತೀರಾ ಅಂತ ಬಂದು ತಿಳಿಸ್ತಿದ್ದೀರಾ, ನೀವು ಬ್ರಾಹ್ಮಣರೇ ತಿಳ್ಕೊಳ್ಬೇಕು. ಬಟ್ ಆದರೆ ಇಷ್ಟು ಚೆನ್ನಾಗಿ ಹೇಳ್ತೀನಿ, ಎಲ್ಲರ ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ. जैसे बाप समझाते हैं ऐसे युक्ति से समझाना चाहिए, पुरुषार्थ ऐसा श्रेष्ठ करना चाहिए. ಬಾಬಾ ಹೆಂಗ್ ಯುಕ್ತಿಗಳು ಹೇಳ್ತಾರೆ ಹಂಗೆ ನೀವು ಮನುಷ್ಯರಿಗೆ ಹೇಳ್ಬೇಕು, ಇದು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. बाप बच्चों को समझाते हैं, बच्चों में बहुत अच्छे दैवी गुण होना चाहिए, कोई भी बात में रूठना नहीं है, शक्ल मुर्दे जैसा नहीं करनी. बाप कहते हैं ऐसे कोई काम अभी नहीं करो. चंडी देवी का भी मेला लगता है, चंडिका उनको कहते हैं जो बाप की मत पर नहीं चलती, जो दुख देती है, ऐसे चंडिकाओं का मेला लगता है. मनुष्य अज्ञानी है ना, अर्थ थोड़े ही समझते, कोई में ताकत ही नहीं है, वो तो जैसे खोखले है. ತಂದೆ ಹೇಳ್ತಿರೋದು, ಮಕ್ಕಳೇ ನೀವು ಸದಾ ಶ್ರೇಷ್ಠ ಕರ್ಮ ಮಾಡಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಎಂದು ಯಾವ ಕಾರಣಕ್ಕೆ ಮುನಿಸ್ಕೊಳ್ಬೇಡಿ. ಮುಖನ ಅಂದರೆ ಉದಾಸರಾಗ್ಬಿಟ್ಟು ಏನು ಹೆಣದ ಥರ ಆಗಬೇಡಿ, ಖುಷಿ ಇಲ್ಲದೆ. ನಾನು ಬಂದಿದ್ದೀನಲ್ವಾ, ತಂದೆ ಹೇಳೋದು ಇಂಥ ಕರ್ಮ ಏನೂ ಮಾಡಬೇಡಿ. ಚಂಡಿ ಥರ ನಿಮ್ಮ ಪೂಜೆ, ಆ ಚಂಡಿನ ಆಚೆ ಕರ್ಕೊಂಬರೋದು ಹೆಂಗೆ ಗೊತ್ತಾ, ಬೈದು ಬೈದು ಚೆನ್ನಾಗಿ ಹೇಳ್ಕೊಂಡು ಚೆನ್ನಾಗಿ ಬೈದದಂದರೆ ಕೆಟ್ಟದಾಗಿ ಬೈತಾರೆ, ಎಳ್ಕೊಂಡು ಬರ್ತಾರೆ. ನೀನಂತ ಅದು ನೀನಿಂತ ನೋಡಿ, ಬಾಬುರನ್ನು ಬೈಸಿದ್ದಕ್ಕೆ ಈಗ ನಮ್ಮ ಸ್ಥಿತಿ ಚೆನ್ನಾಗಿಲ್ಲ, ಮೂಡ್ ಆಫು, ಹೆಂಗೆಂಗೋ ಮಾತಾಡ್ತೀವಿ, ಕಲ್ಲೆಸಿತಾ ಇರ್ತೀವಿ ಅಂದರೆ ಜನ ಏನಂತಾರೆ, ಇವ್ರೇನ್ರಿ ಇವರು ಭಗವಂತನ ಮಕ್ಕಳಂತೆ. ಅದಕ್ಕೆ ಭಕ್ತರು ಬೈತಾರೆ. ಬಾಬನ ಇಲ್ಲಿ ಬೈಸಿದ್ದಲ್ಲ, ಅದಕ್ಕೆ ಭಕ್ತರು ಬೈದು ಬೈದು ಆಕೆನ ಆ ಟೆಂಪಲ್ ಒಳಗಿಂದ ಎತ್ಕೊಂಬರೋದು, ಆಮೇಲೆ ತಗೊಂಡೋಗಿ ಕುಕ್ಕರು ಬಡಿತಾರೆ. ಯಾಕೆ, ಅನೇಕರಿಗೆ ದುಃಖ ಕೊಟ್ಟಿದ್ದು ಚಂಡಿ. ಹೆಸರೇ ಚಂಡಿ, ಚೆನ್ನಾಗಿಲ್ಲಲ್ಲ. ಮನೆ ಮಕ್ಕಳಿಗೂ ಹಂಗೆ ಹೇಳ್ತಾರೆ ನೋಡು, ಜಾಸ್ತಿ ಮುನಿಸ್ಕೊಂಡು ಗಲಾಟೆ ಮಾಡಿದ್ರೆ ಏನದು ಚಂಡಿ ಥರ ಆಡ್ತೀಯ ಅಂತ, ಹುಷಾರಾಗಿರಿ ಅಂತ. ತೋ ಚಂಡಿಕಂದು ಮೇಳ ಬರುತ್ತೆ. ಮನುಷ್ಯರಿಗಂತೂ ಇದು ಅರ್ಥ ಗೊತ್ತಿಲ್ಲ, ತಾಕತ್ತಿಲ್ಲ, ಒಳಗಡೆ ಖಾಲಿ ಇದ್ದಾರೆ. तुम बाबा को अच्छी रीति याद करते हो तो बाप द्वारा तुम्हें ताकत मिलती है, परंतु यहाँ रहते भी बहुतों की बुद्धि बाहर में भटकती रहती है. ನೀವು ಮಕ್ಕಳು ಚೆನ್ನಾಗಿ ನೆನಪು ಮಾಡಿ, ಅವಾಗ ನನ್ನಿಂದ ತುಂಬ ಶಕ್ತಿ ಸಿಗುತ್ತೆ. ಆದರೆ ಅನೇಕ ಮಕ್ಕಳು ಇಲ್ಲಿದ್ರೂ ಬುದ್ಧಿ ಹೊರಗಿನ ಪ್ರಪಂಚದಲ್ಲಿ ಅಲಿತಾ ಇರುತ್ತೆ, ಮಿತ್ರ ಸಂಬಂಧಿಗಳ ಹಿಂದೆ, ಸಾಧನೆಗಳ ಹಿಂದೆ. ಇನ್ನು ಇಲ್ಲಿ ಬಂದು ಪ್ರಯೋಜನ ಏನೋ, ಇಲ್ಲಿ ಬಂದು ಕೂತ್ಕೊಂಡು ಬರೀ ಮನೆ ಮಠ ನೆನಪು ಮಾಡ್ತಾ ಇದ್ರೆ ಸತ್ತರೆ ಸಾಯ್ಬೇಕು ಒಂದೇ ಸಾರಿ. ನೀರಲ್ಲಿ ಬಿದ್ದವನಿಗೆ ಚಳಿ ಏನು ಗಾಳಿ ಏನು. ಹಂಗೆ ಬಾಬನ ಮಕ್ಕಳಾದ್ಮೇಲೆ ಬುದ್ಧಿಯಿಂದ ಎಲ್ಲ ಲೌಕಿಕತೆ ದೇಹಾಭಿಮಾನ ಬಿಡಬೇಕು. ಸಂಬಂಧ ಬಿಡಿ ಅಂತ ಹೇಳ್ತಿಲ್ಲ ಬಾಬೋರು, ಬಟ್ ಆತ್ಮಿಕ ಸ್ನೇಹ ಆತ್ಮ ಸಂಬಂಧದಲ್ಲಿ ನಿಭಾಯಿಸೋದೇನಿದೆ ಅದನ್ನು ಭಲೆ ಮಾಡಿ ಅಂತಾರೆ. इसलिए बाबा कहते यहाँ चित्रों के सामने बैठ जाओ तो तुम्हारी बुद्धि इसमें बिजी हो रहेंगे. गोले पर सीढ़ी पर किसको समझाओ तो बोलो सत्युग में बहुत थोड़े मनुष्य होते हैं,
अभी तो ढेर मनुष्य है, बाबा कहते हैं मैं ब्रह्मा के द्वारा नई दुनिया की स्थापना कराता हूँ, पुरानी दुनिया का विनाश कराता हूँ। ऐसे ऐसे बैठ प्रैक्टिस करना चाहिए। अपना मुख आप ही खोल सकते हो, अंदर में जो चलता है वो बाहर में भी ನಿಕಲ್ನಾ चाहिए, ಗೂಂಗೆ ತೋ ನಹೀ ಹೋನಾ. ಅಂದರೆ ಬಾಯ್ ಬಿಡ್ರಿ ಮಕ್ಕಳೇ, ಚಿತ್ರಗಳ ಮುಂದೆ ಕೂತ್ಕೊಳ್ಳಿ, ಚಿಂತನೆ ಮಾಡಿ, ಇಡೀ ದಿನ ಯೋಚನೆ ಮಾಡಿ ಬಾಬವ್ರು ಏನು ಹೇಳ್ತಾರೆ, ನಾನು ಹೆಂಗೆ ಹೇಳಬೇಕು. ಅದಕ್ಕೆ ಉದಾಹರಣೆ ಕೊಡ್ತಿದ್ದಾರೆ. ಬ್ರಹ್ಮನ ಹತ್ರ ತ್ರಿಮೂರ್ತಿ ಮುಂದೆ ಕೂತ್ರೋ ಜಾಡ್, ವೃಕ್ಷದ ಮುಂದೆ ಕೂತ್ಕೊಂಡ್ರು ಅಥವಾ ಚಕ್ರದ ಮುಂದೆ ಕೂತ್ಕೊಂಡ್ರು ಎಲ್ಲ ಹೇಳಿ, ಈಗ ಟೈಮಿಗೆ ತಗೊಂಡು ಬನ್ನಿ, ಬಾಬಾ ಬಂದಿದ್ದಾರೆ, ಹೊಸ ಪ್ರಪಂಚ ಸ್ಥಾಪನೆ ಆಗ್ತಿದೆ, ಬೇಗ ಬೇಗ ಬನ್ನಿ ಅಂತ ಹೇಳಿ. ಹಂಗೆ ಮುಖ ತೆಗಿಯೋಕೆ ನೀವೇನು ಮೂಗ್ರ, ಮುಖ ಬಾಯ್ ಬಿಡ್ರಲ್ಲ, ನೀವು ಅನ್ಯರಿಗೆ ತಿಳಿಸ್ರಲ್ಲ ಜ್ಞಾನನ ಅಂತ ಹೇಳ್ತಿದ್ದಾರೆ ಬಾಬವರು. ಕೇಳಿಸ್ತಾ ಇದೆಯಾ? ಮನೆಯಲ್ಲಿ ಅಟೆನ್ಷನ್ ಪ್ಲೀಸ್. ಅತ್ಲಿತ್ಲಾಗ ಹೋಗಲ್ಲ ತಾನೆ ಬುದ್ಧಿ. ಬಾಬನ್ ಸನ್ಮುಖದಲ್ಲಿ ಕೂತ್ಕೊಂಡು ಕೇಳ್ತಿದ್ದೀರಲ್ವಾ? ನೀವು ಬಾಯಿ ತೆರೀರಿ ಜ್ಞಾನ ಹೇಳಕ್ಕೆ, ನಾನೇನು ತೆರೆಸ್ಬೇಕಂತಿದ್ದಾರೆ. ಅಂದರ್ಮೆ ಒಳಗಡೆ ಏನು ಜ್ಞಾನದ ಚಿಂತನೆ ನಡೆದು ಅದೇ ಮಾತಾಡ್ತೀರಾ. ವ್ಯರ್ಥ ಸಾಧಾರಣ ಮಾತಾಡ್ತಿದ್ದೀರಾ ಅಂದರೆ ಬುದ್ಧಿ ಒಳಗಡೆ ವ್ಯರ್ಥ ಕಿಚಡ್ ಪಟ್ಟಿನೇ ಹೋಗ್ತಾ ಇದೆ ಅಂತ. ಅದಕ್ಕೆ ಎಚ್ಚರ ಮಕ್ಕಳೇ ಅಂತಾರೆ. घर में रेडिया मारने के लिए मुख खुलता है, ज्ञान सुनाने के लिए मुख नहीं खुलता है. ಬಾಬಾ ಹೇಳೋದು ಮನೆಯಲ್ಲಿ ಜೋರಾಗಿ ಮಾತಾಡಕ್ ಮಾತ್ರ ಬಾಯಿ ತೆಗಿತೀರ, ಜ್ಞಾನ ಹೇಳಕ್ ಬಾಯಿ ತೆಗಿಯಲ್ಲ ಅಂತಿದ್ದಾರೆ. ಕೇಳಿಸ್ತಿದ್ಯಾ? ಮನೆಯಲ್ಲಿ ದಿನಕ್ಕೆ 8 ಸಾರಿ ಬಾಬನ್ ಭಾಷಣ ಮಾಡ್ತೀರಾ. ಯಾವ್ಯಾವ ಚಿತ್ರದ ಮುಂದೆ ಕೂತ್ಕೊಂಡು ನಾನು ವಿಚಾರ ಮತನ ಮಾಡಿದೆ ಇವತ್ತು ಬಾಬಂಗ್ ಚಾರ್ಟಲ್ಲಿ ಹೇಳ್ಬೇಕು. ಎಲ್ರೂ ಕೇಳಿಸ್ತಾ ಇದೆಯಾ? ಏನಂತಿದ್ದೀರಾ ಜವಾಬಲ್ಲಿ? ಅಯ್ಯೋ ಬ್ಯುಸಿ ಇದ್ದೀವಿ ಅಂತಿರೋ, ಇಲ್ಲ ಮಾಡ್ತೀವಿ ಅಂತಿರೋ. ಆಮೇಲೆ ಕೂತ್ಕೊಂಡು ಭಾಷಣ ಮಾಡ್ಬೇಕು ನೀವೆಲ್ರೂ. ಅದಕ್ಕೆ ಬಾಬಾ ಹೇಳೋದು, ಯಾವ ಜಾನಕಿ ದಾದಿ ಹೇಳೋರು, ಊಟ ಮಾಡಕ್ಕೆ ಮಾತ್ರ ತಲೆನೋವು ಸೊಂಟ ನೋವು ಇಲ್ಲ, ಮಲ್ಕೊಳಕ್ಕೂ ನೋವುಗಳಿಲ್ಲ, ಸೇವೆ ಮಾಡಕ್ಕೆ ಮಾತ್ರ ನನ್ನ ತಲೆನೋವು ಇದೆ ಸೊಂಟ ನೋವು ಇದೆ ಅಂತ ಕಳ್ರ ಥರ ಹೇಳ್ತೀರಾ ಅನ್ನೋರು ದಾದಿ. ಹಂಗೆ ಮಾತಾಡಕ್ಕೆ ಮಾತ್ರ ಬಾಯಿ ದೊಡ್ಡದಾಗಿ ತೆಗೆದು ಬಿಡ್ತೀರಾ, ನನ್ನ ಜ್ಞಾನ ಹೇಳಕ್ಕೆ ಬಾಯಿ ತೆಗಿಯಲ್ಲ ನೀವು. ಇದೆಲ್ಲ ಯಾರು ಜ್ಞಾನ ಹೇಳಲ್ಲ ಅನ್ಯರಿಗೆ, ಅವ್ರಿಗಿದು ಸರಿಯಾಗಿ ಬುದ್ಧಿಗೆ ಅರ್ಥ ಆಗಬೇಕು. ಚಿತ್ರ ತೋ ಸಬ್ಕೋ ಮಿಲ್ ಸಕ್ತೆ, ಹಿಮ್ಮತ್ ರಖನಾ ಚಾಹಿಯೆ. ಸಾಹಸ ಇಡ್ರಲ್ಲ, ಚಿತ್ರ ಎಲ್ಲರಿಗೂ ಕೊಡ್ತೀನಿ, ಚಿತ್ರದ ಮುಂದೆ ಕೂತ್ಕೊಂಡು ಯೋಚನೆ ಮಾಡಿ, ಏನು ಬರುತ್ತೆ ಅಷ್ಟೇ ಹೇಳ್ರಿ, ಸಾಕ್ಬಿಟ್ಟು ಹೇಳ್ರಿ, ಬಾಯ್ ಬಿಡ್ರಿ ಅಂತ ಹೇಳ್ತಿರೋದು ಬಾಬಾ. ಅಪ್ಪನೇ ಗರ್ಕ ಕಲ್ಯಾಣ ತೋ ಕರೆ, ನಿಮ್ಮ ಮನೆ ಕಲ್ಯಾಣ ಆದರೂ ಮಾಡ್ರಲ್ಲ, ಮನೆಯವ್ರಿಗೆ ಹೇಳೋ ಅಷ್ಟಾದರೂ ಕಲ್ತ್ಕೊಳ್ರಲ್ಲ. अपना कमरा चित्रों से सजा दो तो बिजी रहेंगे, ये जैसे तुम्हारी लाइब्रेरी हो जाएंगे. ಹೇಳ್ಕೊಡ್ತಿದ್ದಾರೆ ನೋಡ್ರಿ. दूसरों का कल्याण करने का चित्र आदि लगा देना चाहिए, जो आए उनको समझाओ, तुम बहुत सर्विस कर सकते हो. ನಿಮ್ಮ ರೂಮನ್ನು ಎಲ್ಲ ಚಿತ್ರಗಳಲ್ಲಿ ಡೆಕೋರೇಷನ್ ಮಾಡ್ಕೊಂಬಿಡಿ, ನಿಮ್ದದು ಲೈಬ್ರರಿ, ಬುಕ್ಸು ಇಟ್ಕೊಂಡ್ಬಿಡಿ, ಡೈಲಿ ಕೂತ್ಕೊಂಡು ಒಂದೊಂದು ನೋಡಿಕೊಂಡು ಚಿತ್ರವನ್ನು ಇಟ್ಕೊಂಡು. ಈಗಂತೂ ನೋಡ್ರಿ, ಚಿತ್ರ ಹಾಕ್ಕೊಳ್ಳಿಲ್ಲ ಅಂದ್ರೂ ಪಾಕೆಟ್ ಕ್ಯಾಲೆಂಡರ್ ಇದೆ, ಪುಸ್ತಕಗಳಿದೆ. ಮೊದಲು ಅದು ಅಷ್ಟೆಲ್ಲ ಇರಲಿಲ್ಲ ಸಾಧನೆ. ಅದಕ್ಕೆ ಹೇಳ್ತಾರೆ ಬಾಬಾ, ನಿಮ್ಮ ರೂಮ್ ಎಲ್ಲಿರ್ತೀರೋ ಅದು ನಿಮ್ಮ ಲೈಬ್ರರಿ ಆಗಬೇಕು, ಭಾಷಣ ಮಾಡ್ತಾನೇ ಇರಬೇಕು ವಿಶ್ವದ ಮುಂದೆ. ಬ್ಯುಸಿಯಾಗಿರ್ತೀರ, ಮಾಯೆ ಬರಲ್ಲ. ತುಂಬ ಬಹುತ್ ಸರ್ವಿಸ್ ಕರ್ ಸಕ್ತೆ ಹೋ. ಬಾಬವ್ರಿಗೆ ಇಷ್ಟು ನಶೆ ತನ್ನ ಮಕ್ಕಳ ಮೇಲೆ. ಕೇಳಿಸ್ತಿದ್ಯಾ? थोड़ा भी सुना तो प्रजा बन जाएंगे. बाबा इतनी उन्नति की युक्तियां बतलाते, बाप को याद करो तो तुम्हारे विनाश विक्रम विनाश होगा. ಎಷ್ಟು ಯುಕ್ತಿ ಹೇಳ್ತೀನಿ, ನೀವು ಮಕ್ಕಳು ಮಾಡಲಿ ಮಾಡಲಿ ಅಂತ ಹೇಳ್ಬಿಟ್ಟು ಪುರುಷಾರ್ಥ ಮಾಡಿ ಅಂತ. ಎಷ್ಟು ನನ್ನ ನೆನಪು ಮಾಡ್ತಿರೋ ವಿಕರ್ಮ ವಿನಾಶ ಆಗುತ್ತೆ. ಬಾಕಿ ಗಂಗಾ ಮೇ ಜಾಕರ್ एकदम डूब जाओ तो भी विक्रम विनाश नहीं होगा. ये सब अंधश्रद्धा है. हरिद्वार में तो सारे शहर का गंद आकर गंगा में पड़ता है. सागर में कितना गंद पड़ता है, नदियों में भी खिचड़ा पड़ता है. उससे फिर पावन कैसे बन सकते? माया ने तो सबको बिल्कुल बेसमझ बना दिया. ನನ್ನ ನೆನಪು ಬಿಟ್ಟರೆ ವಿಕರ್ಮ ವಿನಾಶ ಆಗಕ್ಕೆ ಬೇರೆ ದಾರಿ ಇಲ್ಲ. ಗಂಗಾ ನದಿಯಲ್ಲಿ ಹೋಗ್ಬಿಟ್ಟು ಫುಲ್ ಮುಳುಗ್ಬಿಡಿ ನೀವು ಬೇಕಂದ್ರೆ, ವಿಕರ್ಮ ವಿನಾಶ ಆಗಲ್ಲ. ಹರಿದ್ವಾರ ಸಾರ ಕಿಚಡ ಗಂಗಾದಲ್ಲಿ ಹೊರ್ಟೋಗುತ್ತೆ, ಏನು ಅದರಲ್ಲಿ ಪಾವನ ಆಗ್ತೀರಾ? ಕೊಳಕು, ಇನ್ನು ಕಾಯಿಲೆ ಅಂಟಿಸ್ಕೊಂಡು ಬರ್ತೀರಾ ಅಂತ. ಸಾಗರದಲ್ಲಿನೂ ಜಗತ್ತಿಂದೆಲ್ಲ ಕಸ ಹೋಗ್ಬಿಡುತ್ತೆ, ಅದರಲ್ಲಿ ಏನು ಯಾರು ಪಾವನ ಆಗಕ್ಕಾಗುತ್ತೆ? ಮಕ್ಕಳೇ, ಮನುಷ್ಯರಿಷ್ಟು ಅಂಧಶ್ರದ್ಧೆಯಲ್ಲಿದ್ದಾರೆ, ಬುದ್ಧಿನೇ ಬೇಸಮಜ್ ಮಾಯಾ ಚಟ್ನಿ ಮಾಡಿಬಿಟ್ಟಿದೆ.
बाप बच्चों को ही कहते हैं मुझे याद करो, तुम्हारी आत्मा बुलाती है, ये पतित पावन आओ। वो तुम्हारे शरीर का लौकिक बाप तो है ना, पतित पावन एक ही बाप है। अभी हम उस पावन बनाने वाले बाप को याद करते हैं। मुक्ति जीवन मुक्ति दाता एक ही है, दूसरा ना कोई। इतनी सहज बात का अर्थ भी कोई समझते नहीं। ತಂದೆ ಹೇಳೋದು, ನೀವು ಮಕ್ಕಳಿಗೆ ನಾನು ತಿರ್ಗಾ ಹೇಳ್ತಿದ್ದೀನಿ, ನಾನೊಬ್ಬನನ್ನು ನೆನಪು ಮಾಡಿ. ಯಾಕೆ? ನೀವು ಆತ್ಮನೇ ನನ್ನನ್ನು ಕರೆದಿದ್ದು, ಹೇ ಪತಿತ ಪಾವನ ತಂದೆ ಬಾ ಅಂತ. ನಿಮ್ಮ ಲೌಕಿಕ ತಂದೆ ಇದ್ರೂ ನನ್ನನ್ನು ಕರೆದ್ರಿ ಅಂದರೆ ಅಂಡರ್ಸ್ಟುಡ್, ಲೌಕಿಕ ತಂದೆ ಪಾವನ ಮಾಡಲ್ಲ, ನಾನಷ್ಟೇ ಪಾವನ ಮಾಡೋದು. ಅದಕ್ಕೆ ನೀವು ನನ್ನನ್ನೇ ನೆನಪು ಮಾಡಬೇಕು ಮಕ್ಕಳೇ, ಬೇರೆ ದಾರಿನೇ ಇಲ್ಲ ನೀವು ಪಾವನ ಆಗಲಿಕ್ಕೆ. ಮುಕ್ತಿ ಜೀವನ್ ಮುಕ್ತಿ ದಾತನು ಒಬ್ಬರೇನೆ, ಪಾವನ ಮಾಡೋರು ಒಬ್ಬರೇನೆ, ಬೇರೆ ಯಾರಿಲ್ಲ. ಇಷ್ಟು ಸಹಜ ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದರೆ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ. ಏನಂತೀರ? ಎಲ್ಲ ಅರ್ಥ ಮಾಡ್ಕೊಂಬಿಟ್ರಲ್ವಾ? ಈಗಂತೂ ಸಮಯ ಎಂಡಲ್ಲಿ ಬಂದ್ಬಿಡ್ತು. ಅರ್ಥ ಮಾಡ್ಕೊಂಡು ಈಗ ಜಂಪ್ ಮಾಡ್ಬೇಕು, ಹೈ ಜಂಪು. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते, गुड मॉर्निंग, शुक्रिया बाबा। कितना युक्ति बताता है, कितना प्यार करता है, कितना बोलता है ಬ್ಯುಸಿ ರಹೋ, ಚಿತ್ರೋं के आगे बैठ जाओ, ಎಲ್ಲ ಎದುರುಗಡೆ ಕೂತ್ಕೊಂಬಿಡಿ, ಯೋಚನೆ ಮಾಡ್ರಿ ಅಂತ. ಧಾರಣೆಗೆ ಎಲ್ಲರೂ ಚಾಟ್ ಬರೀಬೇಕು, ಕಳಿಸ್ಬೇಕು. ನಾವು ಈ ಚಿತ್ರದ ಮುಂದೆ ಕೂತಿದ್ವಿ, ಇಷ್ಟೆಲ್ಲ ವಿಚಾರ ಮಾಡಿದ್ವಿ, ಇಷ್ಟೆಲ್ಲ ಜ್ಞಾನ ಕೊಟ್ವಿ, ಹೊಸದಾಗಿ ಏನು ವಿಚಾರ ಮಾಡಿದೆ, ಏನೇನು ಪ್ಲ್ಯಾನಿಂಗ್ ಬಂತು ಎಲ್ಲ ಕೂತ್ಕೊಂಡು ಬರೀರಿ. ಅಥವಾ ಟೈಮ್ ಇಲ್ವಾ? ಬರೀ ಬೇರೆ ಬೇರೆ. ಬಾಬಾ ಹೇಳ್ತಾರೆ, ನಿಮ್ಮ ಸಂಬಂಧಿಗಳಿಗೆ ಮಾತ್ರ ಟೈಮ್ ಕೊಡೋಕೆ ಟೈಮ್ ಇದೆ, ನನಗೆ ಟೈಮ್ ಕೊಡೋಕೆ ನಿಮಗೆ ಟೈಮ್ ಇಲ್ಲ. ಊಟ ಮಾಡೋಕ್ಕೆ ಟೈಮ್ ಇದೆ, ಮಾತಾಡೋಕ್ಕೆ ಟೈಮ್ ಇದೆ, ಎಲ್ಲದಕ್ಕೆ ಟೈಮ್ ಇದೆ, ನನ್ನ ಪ್ರತಿ ನಿಮಗೆ ಟೈಮ್ ಇಲ್ಲ. ಏನಂತೀರಾ? ಮನೆಯಲ್ಲಿ ಕೂತ್ಕೊಂಡು ಜವಾಬ್ ಕೊಡ್ತಿದ್ದೀರಾ ಬಾಬನಿಗೆ? ಈ ಬೇರೆ ಎಲ್ಲದು ಕೇಳಿದ್ರಲ್ಲ ಅವರೇ ಶಬ್ದಗಳಲ್ಲಿ ಏನೇನು ಹೇಳ್ತಿದ್ದಾರೆ ಅಂತ. तो मुख से, धारणे सारा मुख से ज्ञान रतन निकालने की प्रैक्टिस करनी है। कभी मुख से कांटे व पत्थर नहीं निकालना है। अपना और घर का कल्याण करने के लिए घर में चित्र सजा देते हैं, उस पर विचार सागर मंथन कर दूसरों को समझाना है, ब्युಸಿ रहना है। ಮುಖದಿಂದ ಜ್ಞಾನ ರತ್ನಗಳನ್ನ ಹೇಳೋ ಪ್ರಾಕ್ಟೀಸ್ ಮಾಡಬೇಕು, ಜ್ಞಾನ ಕೊಡೋ ಪ್ರಾಕ್ಟೀಸ್. ಮುಖದಿಂದ ಕಲ್ಲುಗಳು ಮತ್ತು ಮುಳ್ಳುಗಳು ಬರಂಗಿಲ್ಲ, ಬೇರೆಯವರಿಗೆ ಚುಚ್ಚೋಂಗಿಲ್ಲ, ದುಃಖ ಕೊಡೋಂಗಿಲ್ಲ. ತನ್ನ ಕಲ್ಯಾಣ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮನೆಯಲ್ಲಿ, ನಿಮ್ಮ ರೂಮಲ್ಲಿ ಚಿತ್ರಗಳನ್ನು ಶೃಂಗಾರ ಮಾಡಿಬಿಡಿ. ಅದರ ಮೇಲೆ ವಿಚಾರ ಸಾಗರ ಮಥನ ಮಾಡಿ, ಬೇರೆಯವ್ರಿಗೆ ಹೇಳಿ, ಬ್ಯುಸಿಯಾಗಿರಿ ಮಕ್ಕಳೇ. बाप से आशीर्वाद मांगने के बजाय उनकी श्रेष्ठ मत पर चलना है. ಅಂಡರ್ಲೈನ್ ಮಾತು. ಬಾಬಾ ಒಂದಿಷ್ಟು ಆಶೀರ್ವಾದ ಮಾಡೋ, ಒಂದಿಷ್ಟು ಕೃಪೆ ಮಾಡು, ಅದು ಹೇಳ್ಬೇಡಿ. ನೀವು ಚೆನ್ನಾಗಿ ಅವ್ರ ಮತದ ಮೇಲೆ ನಡೀರಿ. बलिहारी शिव बाबा की है, इसलिए उन्हें ही याद करना है. ये अभिमान न आए कि हमने बाबा को इतना दिया. ಬಲಿಹಾರಿ ಶಿವಬಾಬಾ ಅವ್ರದ್ದು, ಅದಕ್ಕೆ ಅವರೊಬ್ಬರನ್ನೇ ನೆನಪು ಮಾಡಬೇಕು. ಇಂಪಾರ್ಟೆಂಟ್ ಏನು, ನಾನು ಬಾಬಂಗೆ ಕೊಟ್ಟೆ ಅನ್ನೋದು ಎಂದು ಬರ್ಕೊಡ್ದು. वरदान विश्व कल्याणकारी की स्टेज, ऊंची स्टेज पर स्थित रहकर विनाश लीला को देखने वाले साक्षी दृष्टा भवा. ವಿಶ್ವ ಕಲ್ಯಾಣಕಾರಿ ಹೈಯೆಸ್ಟ್ ಸ್ಥಿತಿಯಲ್ಲಿ ಕೂತ್ಕೊಂಡು ವಿನಾಶದ ಲೀಲೆಯನ್ನು ನೋಡ್ತಕ್ಕಂಥವರೇ ವಿಶ್ವ ಕಲ್ಯಾಣಕಾರಿಗಳು. ಅಂದರೆ ಸಾಕ್ಷಿ ದ್ರಷ್ಟ ಆತ್ಮಗಳು. ಕಲ್ಯಾಣಕಾರಿ ಆತ್ಮ ಅಂದ್ರೇ ಸಾಕ್ಷಿ ದ್ರಷ್ಟ. ಈಗೆಲ್ಲ ಮನಸ್ಸು ಬುದ್ಧಿಗೆ ಅಂಟ್ಕೊಳ್ತಾ ಇದ್ರೆ ಬೇರೆಯವ್ರ ಉದ್ಧಾರ ಏನು ಮಾಡೋದು? ತಂದು ಉದ್ಧಾರ ಮಾಡೋಕ್ಕಾಗಲ್ಲ. अंतिम विनाश लीला को देखने के लिए विश्व कल्याणकारी की ऊंची स्टेज चाहिए. ಬಾಬಾ ಮೇಲಿದ್ದಾರೆ ತಾನೆ, ಅದಕ್ಕೆ ವಿಶ್ವ ಕಲ್ಯಾಣಕಾರಿ. ಬುದ್ಧಿ ಮೇಲಿರಬೇಕು. जिस स्टेज पर स्थित होने से
देह के सर्व आकर्षण अर्थात संबंध पदार्थ संस्कार प्रकृति के हलचल के ಆಕರ್ಷಣ ಸಮಾಪ್ತ ಹೋ ಜಾತಿ. ಮೇಲ್ ಕೂತಿದ್ರೆ ಇಲ್ಲಿನ ಏನು ಆಕರ್ಷಣೆಗಳಿದೆ, ದೇಹ ಸಂಬಂಧ ಪದಾರ್ಥ ವೈಭವ ಪ್ರಕೃತಿ ಹಲ್ಚಲ್ ಇವೆಲ್ಲ ಸಮಾಪ್ತಿ, ಸ್ವಭಾವ ಸಂಸ್ಕಾರಗಳು ಸಮಾಪ್ತಿ ಆಗ್ಬಿಡುತ್ತೆ. जब ऐसे स्टेज हो तब साक्षी दृष्टा बन ऊपर की स्टेज पर स्थित हो शांति की शक्ति की किरणें सर्व आत्माओं के प्रति दे सकेंगे. ಇಂತಹ ಸ್ಟೇಜಲ್ಲಿ ಇದ್ದಾಗ ಸಾಕ್ಷಿ ದ್ರಷ್ಟ ಆಗಿ ಹೈಯೆಸ್ಟ್ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಾಂತಿ ಹಾಗೂ ಶಕ್ತಿಯ ಕಿರಣಗಳನ್ನು ಸರ್ವ ಆತ್ಮಗಳ ಪ್ರತಿ ಕೊಡೋಕ್ಕಾಗುತ್ತೆ. ಅಂದರೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಯಾವುದೇ ಆಕರ್ಷಣೆ ಕೆಳಗಡೆದು ಎಳಿಕೂಡ್ದು, ಅವಾಗಷ್ಟೇ ನೀವು ಅನ್ಯರಿಗೆ ಕೊಡೋಕ್ಕಾಗುತ್ತೆ. स्लोगन ईश्वरीय शक्तियों से बलवान बनो तो माया का फोर्स समाप्त हो जाएगा. ಈಶ್ವರೀಯ ಶಕ್ತಿಗಳಲ್ಲಿ ಪವರ್ಫುಲ್ ಆಗಿಬಿಡಿ, ಆಗ ಮಾಯೆಯ ಫೋರ್ಸ್ ಸಮಾಪ್ತಿ ಆಗ್ಬಿಡುತ್ತೆ. ಏನಂತೀರಾ, ಈಗೆಲ್ಲ ಸೈಲೆನ್ಸಲ್ಲಿ ಕೂತ್ಕೊಂಡು ರಾವಣ ಗಲಾಟೆ ಮಾಡ್ದಂಗೆ ಮನೆಯಲ್ಲಿ ಕೂತ್ಕೊಂಡು ಸಂಪಾದನೆ ಮಾಡ್ಕೊಳ್ಳಿ ಅಂತ ಕೂರಿಸಿದಾರಲ್ವ ಬಾಬಾ. ಎಲ್ಲ ಶಕ್ತಿ ತುಂಬಿಕೊಂಡು ಬಲವಾನ್ ಆಗ್ಬಿಟ್ರಿ ತಾನೇ, ಮಾಯ ಬೈ ಬೈ ಮಾಡಿ ಹೋಗ್ಬೇಕಷ್ಟೆ. ಮೀಟೆ ಬಚ್ಚೆ ಕ್ಯಾ ಕರೋ, ಶ್ರೇಷ್ಠರಲ್ಲಿ ಶ್ರೇಷ್ಠರಾಗಲಿಕ್ಕೆ ಸ್ವಯಂ ಭಗವಂತ ನಿಮಗೆ ಶ್ರೇಷ್ಠ ಮತ ಕೊಡ್ತಿದ್ದಾರೆ. ಯಾವುದರಿಂದ ನೀವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗ್ಬಿಡ್ತೀರಾ? ತುಂಬ ಇಂಪಾರ್ಟೆಂಟ್ ಮಾತಲ್ವಾ? ಬಾಬಾ ಅವ್ರೇನು ಹೇಳ್ತಾರೆ ಇದ್ರ ಬಗ್ಗೆ ಚಿಂತನೆ ಮಾಡಿ. ಓಂ ಶಾಂತಿ.